Jai Hind, welcome to Classic Education YouTube channel. I am Mahesh Pundivish, a faculty member for Quantitative Aptitude. ಸೊ ನಿಮಗೆಲ್ಲ ಗೊತ್ತೈತ್ರಿ RRB ಗ್ರೂಪ್ ಡಿ ಎಕ್ಸಾಮ್ 2025 ಒಳಗಡೆ ಟೋಟಲಿ 101 ಶಿಫ್ಟ್ ಒಳಗೆ ಎಕ್ಸಾಮ್ ಕಂಡಕ್ಟ್ ಆಗಿತ್ರಿ. ಸೊ ಮೊನ್ನೆ ಅದರದ ಆನ್ಸರ್ ಕೀ ಬಿಟ್ಟಿದ್ದಾರೆ. ಸೊ ನಾನು ಲಾಸ್ಟ್ ವಿಡಿಯೋದಾಗೂ ನಿಮ್ಗೆ ಇದರದ ಡಿಟೇಲ್ ಅನಾಲೈಸಿಸ್ನ ನಾನು ಮಾಡಿಸಿದ್ದೇನೆ. ಸೊ ಇವತ್ತ ನಾವು ಟಾಪಿಕ್ ವೈಸ್ ಈ 101 ಶಿಫ್ಟ್ದೇನು ಎಕ್ಸಾಮ್ಸ್ ಆಗಿದಾವ್ರಿ RRB ಗ್ರೂಪ್ ಡಿ 2025 ಒಳಗಡೆ. ಸೊ ಇದರದ ಎಲ್ಲಾ ಟಾಪಿಕ್ಸ್ ನಾವು ಟಾಪಿಕ್ ವೈಸ್ ಸೊಲ್ಯೂಷನ್ಸ್ ನಾವು ಕೊಡೋರ್ದೀವ್ರಿ. ಓಕೆ, ಸೊ ಟಾಪಿಕ್ ವೈಸ್ ಸೊಲ್ಯೂಷನ್ಸ್ ಕೊಡೋರ್ದೀವಿ. ಇವತ್ತು ನಮ್ದು ಫಸ್ಟ್ ಟಾಪಿಕ್ ನಂಬರ್ ಸಿಸ್ಟಮ್ನ ನಾವು ಸ್ಟಾರ್ಟ್ ಮಾಡೋರ್ದೀವ್ರಿ. ಓಕೆ, ಸೊ ಫಸ್ಟ್ ಟಾಪಿಕ್ ನಾವು ನಂಬರ್ ಸಿಸ್ಟಮ್ಸ್ ಸ್ಟಾರ್ಟ್ ಮಾಡೋರ್ದೀವಿ. ಟೋಟಲ್ ಈ 101 ಶಿಫ್ಟ್ ಒಳಗಡೆ ಈ ಫಸ್ಟ್ ಟಾಪಿಕ್ ನಂಬರ್ ಸಿಸ್ಟಮ್ ದಿಂತ್ರ ಟೋಟಲಿ 85 ಪ್ಲಸ್ ಕ್ವಶನ್ಸ್ ಬಂದಿದಾವ್ರಿ. ಓಕೆ, ಸೊ 85 ಕ್ವಶನ್ಸ್ ಒಳಗಡೆ ಎಲ್ಲಾ ಕ್ವಶನ್ಸು ಸಾಲ್ವ್ ಮಾಡಕ್ ಆಗಂಗಿಲ್ರಿ. ಸೊ ಕೆಲವೊಂದು ಕ್ವಶನ್ಸ್ನ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಟೈಪ್ದಾಗ ಒಂದು 10 ಕ್ವಶನ್ಸ್ ಬಂದಾವಂತಂದ್ರ ಸೊ ನಾವು ಅಲ್ಲಿ ಕ್ಲಾಸ್ ಒಳಗಡೆ ಒಂದು 4 ದಿಂದ 5 ಕ್ವಶನ್ಸ್ನ ನಾವು ಸಾಲ್ವ್ ಮಾಡ್ತೀವಿ. ಉಳಿದ 5 ಕ್ವಶನ್ಸ್ನ ಏನೈತಿ ನಾವು ನಿಮ್ಗೆ ಆಸ್ ಅ ಹೋಮ್ವರ್ಕ್ ಅಂತ ಕೊಡ್ತೀವ್ರಿ. ಓಕೆ, ಸೊ ಈ ಸಲ ನಾವು ಉಳಿದಿರೋ ಕ್ವಶನ್ಸ್ ಏನೈತಿ ಬೈ ಲ್ಯಾಂಗ್ವೇಜ್ ಒಳಗಡೆ PDF ಕೊಡ್ಬೇಕಂತೂ ಮಾಡೀವ್ರಿ. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ಬೇಕ್ರಿ. ರೈಟ್, ಸೊ ಇವತ್ತಿನ ಕ್ಲಾಸ್ನ ನಾವು ಸ್ಟಾರ್ಟ್ ಮಾಡೋಣ್ರಿ. ಸೊ ಇವತ್ತಿನ ಕ್ಲಾಸ್ ಒಳಗಡೆ ನಾವು ಫಸ್ಟ್ ಥಿಂಗ್ ಏನ್ ಸ್ಟಡಿ ಮಾಡೋರದೀವಿ ಅಂತಂದ್ರೆ ಡಿವಿಸಿಬಿಲಿಟಿ ರೂಲ್. ಓಕೆ, ಸೊ ಯಾವ ಸಂಖ್ಯೆ 3 ಭಾಗ ಆಗ್ತೈತಿ ಅಂತ ಕ್ವಶನ್ ಕೇಳ್ತಾರ್ರಿ. ಯಾವ ಸಂಖ್ಯೆ 7 ಭಾಗ ಆಗ್ತೈತಿ. ಓಕೆ, ಯಾವ ಸಂಖ್ಯೆ 8 ಭಾಗ ಆಗ್ತೈತಿ, ಯಾವ ಸಂಖ್ಯೆ 9 ಭಾಗ ಆಗ್ತೈತಿ ಅಂತ ಈ ರೀತಿ ಬಹಳಷ್ಟು ಕ್ವಶನ್ಸ್ನ ನಮ್ಮ ಎಕ್ಸಾಮ್ಸ್ ಒಳಗಡೆ RRB ಗ್ರೂಪ್ ಡಿ ಎಕ್ಸಾಮ್ಸ್ ಒಳಗಡೆ ಕೇಳಿದಾರೆ. ಬಹಳ ಬೇಸಿಕ್ ರೂಲ್ಸ್ ಅದಾವ್ರಿ. ಸೊ ಅದನ್ನ 1 by 1 ತಿಳ್ಕೊಂತ ಹೋಗುಣ್ರಿ. ಸೊ ಇವತ್ತಿನ ಕ್ಲಾಸ್ ಒಳಗಡೆ ನಾವು ಡಿವಿಸಿಬಿಲಿಟಿ ರೂಲ್ ಫಾರ್ 3 and 6 3ರದ ಡಿವಿಸಿಬಿಲಿಟಿ ರೂಲು ಮತ್ತು 6ರದ ಡಿವಿಸಿಬಿಲಿಟಿ ರೂಲು ಪ್ಲಸ್ ಅದರ ಜೊತೆ ಅದ್ರ ಬೇಸ್ಡ್ ಮ್ಯಾಗ ಕೇಳಿರುವಂತ ಕ್ವಶನ್ಸ್ ನಮ್ಮ ಗ್ರೂಪ್ ಡಿ ಎಕ್ಸಾಮ್ ಒಳಗೆ ಕೇಳಿರುವಂತ ಕ್ವಶನ್ಸ್ ನಾವು ಇವತ್ತಿನ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡೋಣ. ರೈಟ್, ಸೊ ಈಗ 3ರದ ಡಿವಿಸಿಬಿಲಿಟಿ ರೂಲ್ ಏನ್ ಹೇಳ್ತೈತ್ರಿ, ಒಂದು ಸಂಖ್ಯೆನ ನೋಡಿದ ತಕ್ಷಣ ಆ ಸಂಖ್ಯೆ 3 ಭಾಗ ಆಗ್ತೈತೋ ಏನ್ ಇಲ್ಲೋ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ತೈತ್ರಿ. ಸೊ ಅದನ್ನ ಸಾಲ್ವ್ ಮಾಡಾಕ ನಾನು ಇಲ್ಲಿ ಕೆಲವೊಂದಿಷ್ಟು ನಂಬರ್ಸ್ ನ ತಗೊಂಡಿನ್ರಿ. ಸೊ ಈ ಸಂಖ್ಯೆ ಒಳಗಡೆ ಯಾವುದು 3 ಭಾಗ ಆಗ್ತೈತಿ ಮತ್ತು ಆಗುದಿಲ್ಲ ಇದನ್ನ ನಾವು ಚರ್ಚೆ ಮಾಡೋಣ್ರಿ. ಸೊ ಫಸ್ಟ್ ಥಿಂಗ್ ನೋಡ್ರಿ, ಪ್ರೊಸೀಜರ್ ಏನೈತ್ರಿ. ಈಗ ಈ ಸಂಖ್ಯೆ ನಾನು ತಗೊಂಡಿನ್ರಿ. ಸೊ ಈ ಸಂಖ್ಯೆ 3 ಭಾಗ ಆಗ್ತೈತೇನ್ ಇಲ್ಲೋ ಅಂತ ನೋಡ್ಬೇಕಂದ್ರ ನಂದು ಪ್ರೊಸೀಜರ್ ಏನೈತ್ರಿ, ಈ ಅಷ್ಟು ಸಂಖ್ಯೆನ ಕೂಡಿಸ್ರಿ. ಓಕೆ, ಈ ಅಷ್ಟು ಸಂಖ್ಯೆನ ನೀವ್ ಏನ್ ಮಾಡ್ರಿ, ಈ ಅಷ್ಟು ಸಂಖ್ಯೆನ ನೀವು ಕೂಡಿಸ್ರಿ. ಸೊ ಅಂದ್ರ 1 + 2 + 6 + 3. ಸೊ ಇದನ್ನ ಕೂಡಿಸಿದಾಗ ಓಕೆ, ಸೊ ಇದು ಎಷ್ಟು ಆಕೈತ್ರಿ, 9 + 1 10 + 2 12 ಆಕೈತ್ರಿ. ಓಕೆ, ಸೊ ಈ ಬಂದಿರೋ ಸಂಖ್ಯೆ ಇದು 3 ಭಾಗ ಆಗ್ತೈತಿ ಚೆಕ್ ಮಾಡ್ರಿ. ಸೊ ಇದು 3 4 ಇದು ಭಾಗ ಆಗ್ತೈತ್ರಿ. ಸೊ ಹಂಗಾದ್ರೆ ಈ ಸಂಖ್ಯೆನೂ ಕೂಡ ಏನಾಗ್ತೈತ್ರಿ, 3 ಭಾಗ ಆಗ್ತೈತ್ರಿ. ಸೊ ಇದು ಪ್ರೊಸೀಜರ್ ರೀ. ಅಂದ್ರೆ ಒಂದು ಕೊಟ್ಟಿರೋ ಸಂಖ್ಯೆ ಒಳಗಡೆ ನೀವು ಅದರದ ಪ್ರತಿಯೊಂದು ಸಂಖ್ಯೆನ ಕೂಡಿಸಿ ಬಂದಿರುವಂತ ಸಮ್ ಮೊತ್ತ ಏನೈತಿ ಅದನ್ನ ನೀವು ಏನ್ ಮಾಡ್ರಿ, 3 ಭಾಗ ಮಾಡ್ರಿ. ಒಂದ್ ವೇಳೆ ಅದು 3 ಭಾಗ ಆಗ್ತಿತ್ತಂದ್ರ ಸೊ ಆ ಸಂಖ್ಯೆ ಏನೈತಿ 3 ಭಾಗ ಆಗ್ತೈತ್ರಿ. ಇದು ಬೇಸಿಕ್ ರೂಲ್ ರೀ. ಬಟ್ ಇದು ಬಹಳ ಲೆಂದಿ ಪ್ರೊಸೆಸ್ ಆಕೈತ್ರಿ, ಹೌದಲ್ರಿ. ಇದು ಬಹಳ ಲೆಂದಿ ಪ್ರೊಸೆಸ್ ಆಕೈತಿ. ಸೊ ಇದನ್ನ ಕಟ್ ಶಾರ್ಟ್ ಹೆಂಗ್ ಮಾಡೋದ್ರಿ ನೋಡ್ರಿ. ಇಲ್ಲಿ ಒಂದು ಟರ್ಮ್ ನಾನು ಯೂಸ್ ಮಾಡ್ತೇನ್ರಿ, ಅದಕ್ಕೆ ನಾವು ಡಿಜಿಟ್ ಸಮ್ ಅಂತ ಕರಿತೀವಿ. ಓಕೆ, ಅದಕ್ಕೆ ನಾವು ಏನಂತ ಕರಿತೀವಿ, ಡಿಜಿಟ್ ಸಮ್ ಅಂತ ಕರಿತೀವಿ. ಸೊ ಡಿಜಿಟ್ ಸಮ್ ಅಂದ್ರೆ ಏನ್ರಿ, ಇಲ್ಲಿ ಏನು ನಿಮ್ದು ಸಂಖ್ಯೆ ಬಂತು ನೋಡ್ರಿ, ಇದನ್ನ ಅಷ್ಟೂನು ಕೂಡಿಸಿದಾಗ ನಿಮ್ದು 12 ಇಲ್ಲಿ ಸಂಖ್ಯೆ ಬಂದೈತ್ರಿ. ಈ ಸಂಖ್ಯೆದಾಗ ನೀವ್ ಏನ್ ಮಾಡ್ರಿ, ಮತ್ತ ಇವ್ನ ಎರಡೂನು ಕೂಡಿಸ್ರಿ. ಸೊ ಎಷ್ಟು ಬರ್ತೈತ್ರಿ, 1 + 2 ಎಷ್ಟು ಬಂತ್ರಿ, 3. ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರ ಡಿಜಿಟ್ ಸಮ್ ಅಂತ ಕರಿತೀವಿ. ಯಾವುದೂ ಒಂದು ಸಂಖ್ಯೆ ಅದ ಇದು ಡಿಜಿಟ್ ಸಮ್ ಐತ್ರಿ. ಯಾವುದೂ ಒಂದು ಸಂಖ್ಯೆ ಅದ ಡಿಜಿಟ್ ಸಮ್ ಒಂದು ವೇಳೆ 3, 6 ಅಥವಾ 9 ಇತ್ತಂತ ಅನ್ಕೋರಿ. ಯಾವುದೋ ಒಂದು ಸಂಖ್ಯೆದ ಡಿಜಿಟ್ ಸಮ್ 3, 6 ಅಥವಾ 9 ಇತ್ತಂತ ಅನ್ಕೋರಿ, ಆ ಸಂಖ್ಯೆ 3 ಭಾಗ ಆಗ್ತೈತಿ.
ಮತ್ ಏನ್ ಸರಿ ಇಲ್ಲಿ ತನಂತರೂ ಮಾಡೀವಿ ಮತ್ ಅದನ್ನ ಕೂಡಿಸ್ಬೇಕಲ್ರಿ. ನೋಡ್ರಿ ಅದನ್ನ ನಾ ಹೇಳತ್ತೇನ್ರಿ, ಈ ಡಿಜಿಟ್ ಸಮ್ನ ನಾವು ಬಹಳ ಕಡಿಮೆ ಟೈಮ್ದಾಗ ಇದನ್ನ ಸಾಲ್ವ್ ಮಾಡಬಹುದು. ಬಹಳ ಕಡಿಮೆ ಟೈಮ್ದಾಗ ನಾವು ಇದ್ರ ಡಿಜಿಟ್ ಸಮ್ನ ಕಂಡು ಹಿಡಿಬಹುದ್ರಿ. ಹೆಂಗ ನೀವೇನ್ ಮಾಡ್ರಿ, ಇಲ್ಲಿ ಯಾವ್ದೋ ಒಂದು ಕೊಟ್ಟಿರೋ ಸಂಖ್ಯೆನ, ಈಗ ನೋಡ್ರಿ ಈಗ ಇದ ಸಂಖ್ಯೆನ ನಾನು ಇನ್ನೊಂದ್ಸಲ ಬರೀತೀನ್ರಿ, 1 2 6 3. ಓಕೆ, ಸೊ ಇಲ್ಲಿ ಏನ್ ಮಾಡ್ರಿ, ಯಾವ್ದು ಎರಡು ಸಂಖ್ಯೆನ ನೀವು ಕೂಡಿಸಿದಾಗ ಒಂದ್ ವೇಳೆ ಅದು 9 ಬರ್ತಿತ್ತಂದ್ರ 9 ಬರ್ತಿತ್ತಂದ್ರ ಅದನ್ನ ಏನ್ ಮಾಡ್ರಿ, ಅದನ್ನ ಕಡ್ತಾ ಹೊಡೀರಿ. ಓಕೆ, ಈಗ ಇಲ್ಲಿ ನೋಡ್ರಿ 6 ಮತ್ತ 3 9 ಆಕೈತಿಲ್ರಿ, ಇದು ಕಡ್ತಾ ಹೊಡೆದ್ ಬಿಡ್ರಿ. ಈಗ ಉಳಿತೇನ್ರಿ 1 ಮತ್ತ 2 ಉಳಿತ್ರಿ, ಅಂದ್ರ 1 + 2 ಏನ್ ಆಕೈತ್ರಿ, 3 ಆಕೈತ್ರಿ. ಅದ ಡಿಜಿಟ್ ಸಮ್ ಬಂತಿಲ್ ನೋಡ್ರಿ. ಓಕೆ, ಸೊ ಡಿಜಿಟ್ ಸಮ್ ನ ಬಹಳ ಫಾಸ್ಟ್ ಆಗಿ ಹೆಂಗ್ ಫೈಂಡ್ ಮಾಡುದ್ರಿ, ಆ ಸಂಖ್ಯೆ ಒಳಗಡೆ ಯಾವ ಎರಡು ಸಂಖ್ಯೆನ ಅಥವಾ 3 ಸಂಖ್ಯೆನ ನೀವು ಕೂಡಿಸಿದಾಗ ಒಂದ್ ವೇಳೆ 9 ಬರ್ತಿತ್ತ ಅಂತ ತಿಳ್ಕೊರಿ, ಅದನ್ನ ಕಡ್ತಾ ಹೊಡೀರಿ. ಕಡ್ತಾ ಹೊಡೆದು ಉಳಿದಿದ್ದ ಸಂಖ್ಯೆ ಏನಿರ್ತೈತಲ್ಲ ಅದನ್ನ ಕೂಡಿಸಿ ಬಿಡ್ರಿ, ನಿಮಗ ಡಿಜಿಟ್ ಸಮ್ ಸಿಗ್ತೈತಿ. ಸರ್ ಒಂದ್ ವೇಳೆ 9 ಆಗ್ಲಿಲ್ಲ ಅಂದ್ರ 9 ಮಾಡ್ರಿ ಅದನ್ನ, 9 ಆಗ್ಲಿಲ್ಲ ಅಂದ್ರೆ ನೀವು 9 ಮಾಡ್ರಿ ಅದನ್ನ, ಹೌದಲ್ರಿ. ಸೊ ಬೇರೆ ಸಂಖ್ಯೆದಿಂದ ಕೈಲಾ ತಗೊಂಡು ನೀವೇನ್ ಮಾಡ್ರಿ, ಅದನ್ನ 9 ಮಾಡ್ರಿ. ಬಟ್ ಏನಾರ ಮಾಡ್ರಿ, ಮತ್ ಫಸ್ಟ್ ಅದನ್ನ 9 ಮಾಡಿ ಆ ಸಂಖ್ಯೆನ ಕಡಿಮೆ ಮಾಡ್ಕೊಂತ ಬರ್ರಿ. ರೈಟ್. ಸೊ ಯಾಕೆ 9ನ ಕ್ಯಾನ್ಸಲ್ ಮಾಡ್ಬೇಕ್ರಿ, ಅದನ್ನು ನಾ ಹೇಳ್ಕೊಡ್ತೇನ್ರಿ. ಓಕೆ, ಈಗ ಸದ್ಯಕ್ಕೆ ಈ ನಂಬರ್ನ ಚೆಕ್ ಮಾಡೋಣ್ರಿ. ಸೊ ಈ ಸಂಖ್ಯೆ 3ರ್ಲೆ ಭಾಗ ಆಗ್ತೈತೆ ನಿಲ್ಲೋ. ಸೊ ನಾನೇನ್ ಹೇಳಿನ್ರಿ, ಇದ್ರದ್ದು ಡಿಜಿಟ್ ಸಮ್ ಫೈಂಡ್ ಮಾಡ್ರಿ. ಸೊ ಡಿಜಿಟ್ ಸಮ್ ಫೈಂಡ್ ಮಾಡಕ್ ನೀವೇನ್ ಮಾಡ್ರಿ, 2 ಅಥವಾ 3 ಸಂಖ್ಯೆನ ಕೂಡಿಸಿದಾಗ 9 ಬರ್ತಿತ್ತಂದ್ರ ಅದನ್ನ ಕ್ಯಾನ್ಸಲ್ ಮಾಡ್ಕೊಂತ ಹೋಗ್ರಿ, ಕಡ್ತಾ ಹುಡ್ಕೊಂತ ಹೋಗ್ರಿ. ಈಗ ನೋಡ್ರಿ 8 + 1 9 ಆತಿಲ್ರಿ, ಕಡ್ತಾ ಹೊಡಿರಿ. 5 + 4 9 ಆತಿಲ್ರಿ, ಕಡ್ತಾ ಹೊಡಿರಿ. ಉಳಿತೇನ್ರಿ 3 + 3 ಉಳಿತ್ರಿ. 3 + 3 ಎಷ್ಟ್ ಆಕೈತ್ರಿ, 6. ಸೊ ಡಿಜಿಟ್ ಸಮ್ ನಮ್ದು ಎಷ್ಟು ಬಂತ್ರಿ, ಇಲ್ಲಿ ಡಿಜಿಟ್ ಸಮ್ ಎಷ್ಟು ಬಂತ್ರಿ, 6 ಬಂತ್ರಿ. ಸೊ ಡಿಜಿಟ್ ಸಮ್ 6 ಬಂದೈತಂದ್ರ ನಾ ಏನ್ ಹೇಳ್ಬೋದ್ರಿ, ಈ ಸಂಖ್ಯೆ ಎಷ್ಟರಲ್ಲೇ ಭಾಗ ಆಗ್ತೈತಿ, 3ರ್ಲೆ ಭಾಗ ಆಗ್ತೈತಿ ಅಂತ ಹೇಳ್ಬೋದ್ರಿ. ರೈಟ್. ಸೊ ಈಗ ಈ ನಂಬರ್ ಚೆಕ್ ಮಾಡ್ರಿ. ಸೊ ಈ ಸಂಖ್ಯೆ 3ರ್ಲೆ ಭಾಗ ಆಗ್ತೈತಿ ನಿಲ್ಲೋ ಅಂತ ನಾನು ಚೆಕ್ ಮಾಡ್ಬೇಕಾಗಿತ್ತು. ಸೊ ಅದಕ್ಕೆ ನಾ ಏನ್ ಹೇಳಿನ್ರಿ, 2 ಸಂಖ್ಯೆನ ನೀವು ಕೂಡಿಸಿದಾಗ ಅಥವಾ 3 ಸಂಖ್ಯೆನ ನೀವು ಕೂಡಿಸಿದಾಗ 9 ಬರ್ತಿತ್ತಂದ್ರ ಅದನ್ನ ಕಡ್ತಾ ಹೊಡೀರಿ. ಸೊ ಇಲ್ಲಿ 7 ಮತ್ತು 2 9 ಆಗ್ತೈತಿ. ಓಕೆ, ಸೊ 4 + 2 6 ಆಗ್ತೈತ್ರಿ. 6 7 8 9 ನೋಡ್ರಿ, ಇಲ್ಲಿ ಎಲ್ಲಾ ಕಡ್ತಾ ಹೋತ್ರಿ, ಇಲ್ಲಿ ಎಲ್ಲಾ ಕಡ್ತಾ ಹೋದ್ರಿ ಸಂಖ್ಯೆ. ಸೊ ಈ ಕೇಸ್ ಒಳಗಡೆ ನಾವು ಏನ್ ಮಾಡ್ತೀವಿ, ಇದರದ ಡಿಜಿಟ್ ಸಮ್ 9 ಐತ ಅಂತ ತಗೊಂತೀವಿ. ಓಕೆ, ಅಂದ್ರೆ ಲಾಸ್ಟಿಗೆ 9 ಉಳಿತಿತ್ತ ಅಂತ ತಿಳ್ಕೊರಿ, ಅದನ್ನ ಹಂಗ ಬರ್ಕೋರಿ. ಲಾಸ್ಟಿಗೆ 9 ಉಳಿತಿತ್ತಂದ್ರ ಅದನ್ನ ಹಂಗ ಬರ್ಕೋರಿ, ಅದನ್ನ ಕಡ್ತಾ ಹೊಡಿಬೇಡ್ರಿ. ಓಕೆ, ಸೊ ಇಲ್ಲಿ ಲಾಸ್ಟಿಗೆ ಎಷ್ಟು ಡಿಜಿಟ್ ಸಮ್ ಉಳಿತ್ರಿ, ಇಲ್ಲಿ 9 ಉಳಿತ್ರಿ. ಸೊ ಡಿಜಿಟ್ ಸಮ್ 3 6 ಅಥವಾ 9 ಇತ್ತಪ್ಪ ಅಂತಂದ್ರ ಆ ಸಂಖ್ಯೆ ಏನಾಗ್ತೈತ್ರಿ, 9ರ್ಲೆ ಭಾಗ ಏನಾಗ್ತೈತ್ರಿ, 3ರ್ಲೆ ಭಾಗ ಆಗ್ತೈತ್ರಿ. ಓಕೆ, ರೈಟ್. ಸೊ ಈ ಸಂಖ್ಯೆನ ಚೆಕ್ ಮಾಡೋಣ್ರಿ ಈಗ. ಸೊ ಇಲ್ಲಿ ಡೈರೆಕ್ಟ್ಲಿ 9 ಐತ್ರಿ, ಸೊ 9 ಅದನ್ನ ಕ್ಯಾನ್ಸಲ್ ಮಾಡ್ರಿ. ಸೊ ಈಗ ಜಸ್ಟ್ ನಾ ಒಂದು ಪಾಯಿಂಟ್ ಹೇಳಿದ್ದೀನ್ರಿ ನಿಮ್ಗ, ಏನಂತಂದ್ರ ಒಂದ್ ವೇಳೆ ಯಾವ್ದು 2 ಸಂಖ್ಯೆನ ನೀವು ಕೂಡಿಸಿದಾಗ 9 ಆಗ್ಲಿಲ್ಲ ಅಂತಂದ್ರ ಸೊ ನೀವೇನ್ ಮಾಡ್ರಿಪ್ಪ ಅಂತಂದ್ರ ಕೈಲಾ ತಗೊಂಡ್ ಅದನ್ನ 9 ಮಾಡ್ರಿ ಅಂತ ಹೇಳಿನ್ರಿ. ಈಗ ನೋಡ್ರಿ, ಇದು 6 ಐತ್ರಿ, ಇದ್ರಾಗಿಂತ 3 ಇದಕ್ ಕೊಡ್ತೀನ್ರಿ, ನಾ 4 ಐತಿಲ್ರಿ, ಇದ್ರಾಗಿಂದ 3 ಇದಕ್ ಕೊಡ್ತೀನ್ರಿ. ಸೊ ಎಷ್ಟು ಉಳಿತೈತ್ರಿ, ಇಲ್ಲಿ 1 ಉಳಿತೈತ್ರಿ. ಕರೆಕ್ಟ್. ಸೊ 6 + 3 9 ಆತ್ರಿ, ಬಟ್ ಇದು 4 ಐತ್ರಿ, 4 ಅಂದ್ರೆ ಇನ್ 1 ಉಳಿತ್ರಿ ಇಲ್ಲಿ. ಸೊ ಆ 1ನ ಇಲ್ಲಿ ಬರ್ಕೊಂಡೇನ್ರಿ. ಆಮೇಲೆ ಇದು 8 + ಇದು 1 9 ಕರೆಕ್ಟ್ ರೀ, ಇದು ಕ್ಯಾನ್ಸಲ್ ಆತ್ರಿ. ಇದು 0 ಬಿಟ್ಟು ಬಿಡ್ರಿ, ಉಳಿತ ಎಷ್ಟ್ರಿ, 6 ಉಳಿತ್ರಿ. ಅಂದ್ರೆ ಈ ಸಂಖ್ಯೆದ ಡಿಜಿಟ್ ಸಮ್ ಎಷ್ಟೈತ್ರಿ, 6 ಐತ್ರಿ. ಸೊ ಡಿಜಿಟ್ ಸಮ್ ಒಂದ್ ವೇಳೆ 3 6 ಅಥವಾ 9 ಇತ್ತಂದ್ರ ಆ ಸಂಖ್ಯೆ ಎಷ್ಟರಲ್ಲೇ ಭಾಗ ಆಗ್ತೈತಿ ಅಂತ ಹೇಳಿನ್ರಿ, 3ರ್ಲೆ ಭಾಗ ಆಗ್ತೈತಿ. ರೈಟ್. ಅದೇ ರೀತಿ ಈ ನಂಬರ್ ನೋಡ್ರಿ. ಓಕೆ, ಈ ನಂಬರ್ ನೋಡ್ರಿ. ಸೊ ಆಲ್ರೆಡಿ ಇದು 9 ಐತ್ರಿ, 9 ಕೈಲ ಇದನ್ನ ಕ್ಯಾನ್ಸಲ್ ಮಾಡ್ರಿ. ಹೌದಾ. ಆಮೇಲೆ ನೋಡ್ರಿ, ನಾ ಈಗ ಜಸ್ಟ್ ಹೇಳಿನಿ ನಿಮಗೆ, ಇದು 6 ಮತ್ತ ಇಲ್ಲಿದಿಂತ್ರ ಏನ್ ಮಾಡ್ರಿ, 3 ತೋರಿ. ಅಂದ್ರೆ ಇಲ್ಲಿ ಎಷ್ಟು ಉಳಿತೈತ್ರಿ, 1 ಉಳಿತೈತಿ. ಸೊ 6 + 3 9 ಆತ್ರಿ, ಬಟ್ ಇದು 4 ಐತ್ರಿ. ಸೊ ಏನ್ ಮಾಡೀನ್ರಿ, ಇಲ್ಲಿ ತೆಳಗಡೆ ಉಳಿದೈತ್ರಿ, ಅದನ್ನ ತೆಳಗಡೆ ತಗೊಂಡಿನ್ರಿ. ರೈಟ್. ಆಮೇಲೆ ನೋಡ್ರಿ, ಇದು 7 8 ಮತ್ತ 9 ಇದು ಕ್ಯಾನ್ಸಲ್ ಆತ್ರಿ, ಉಳಿತ ಎಷ್ಟ್ರಿ, 6 ಉಳಿತ್ರಿ. ಸೊ ಇಲ್ಲಿ ಏನ್ ಮಾಡ್ರಿ, 6. ಸೊ ಈ 6 ಏನಿತ್ಲ, ಇದು ನಿಮ್ದ ಡಿಜಿಟ್ ಸಮ್ ಐತ್ರಿ. ಸೊ ಇವು ಇಲ್ಲಿ ತನ ನಾವ್ ಏನು ಸಾಲ್ವ್ ಮಾಡಿವ್ ನೋಡ್ರಿ, ಇವು ಎಲ್ಲಾ ಸಂಖ್ಯೆ 3ರ್ಲೆ ಭಾಗ ಆಗ್ತಾವು. ಸೊ ಆಲ್ ದೀಸ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 3, ಯಾಕಂದ್ರ ಅದ್ರ ಡಿಜಿಟ್ ಸಮ್ ಏನೈತ್ರಿ, 3 6 ಅಥವಾ 9 ಐತಿ. ರೈಟ್. ಸೊ ಈಗ ನೆಕ್ಸ್ಟ್ ನಂಬರ್ ಬರ್ರಿ. ಈ ಸಂಖ್ಯೆ 3ರ್ಲೆ ಭಾಗ ಆಗ್ತೈತೇನಿಲ್ರಿ, 5 + 4 9 ಆತ್ರಿ. 2 + 1 3 + 1 4 ನೋಡ್ರಿ, ಈ ಸಂಖ್ಯೆದ ಡಿಜಿಟ್ ಸಮ್ ಎಷ್ಟೈತ್ರಿ, 4 ಐತಿ. ಅಂದ್ರ
ಈ ಸಂಖ್ಯೆ 3ನೇ ಭಾಗ ಆಗುವುದಿಲ್ಲ. ಯಾಕಂದ್ರೆ ಇದ್ರ ಡಿಜಿಟ್ ಸಮ್ ಎಷ್ಟೈತ್ರಿ 4 ಐತ್ರಿ. ರೈಟ್. ನೆಕ್ಸ್ಟ್ ನಂಬರ್ ಚೆಕ್ ಮಾಡ್ರಿ. ಇಲ್ಲಿ 9 ಐತಿ, 9 ಕ್ಯಾನ್ಸಲ್ ಮಾಡ್ರಿ. 7 + 2 9 ಆಕತಿ. 4 + 1 5 ಆತ್ರಿ. ಅಂದ್ರೆ ಈ ಸಂಖ್ಯೆದ ಡಿಜಿಟ್ ಸಮ್ ಎಷ್ಟೈತ್ರಿ 5 ಐತಿ. ಅಂದ್ರೆ ಈ ಸಂಖ್ಯೆನೂ ಕೂಡ 3ನೇ ಭಾಗ ಆಗುವುದಿಲ್ಲ. ಕರೆಕ್ಟ್ ರೀ. ಸೊ ಭಾಗ ಆಗ್ಬೇಕಂದ್ರ ಅದ್ರದ್ದು ಡಿಜಿಟ್ ಸಮ್ ಏನ್ ಇರ್ಬೇಕಂತ ಹೇಳಿನ್ರಿ ನಾನು 3, 6 ಅಥವಾ 9 ಇರ್ಬೇಕಂತ ಹೇಳಿನ್ರಿ. ಸೊ ನೆಕ್ಸ್ಟ್ ನಂಬರ್ ಚೆಕ್ ಮಾಡೋಣ್ರಿ. ಸೊ 8 + 1 9 ಆತ್ರಿ. ಸೊ 3 + 2 5, 5 + 1 6. ಸೊ ಇದ್ರದ್ದು ಡಿಜಿಟ್ ಸಮ್ ಎಷ್ಟು ಬಂತ್ರಿ 6 ಬಂತ್ರಿ. ಅಂದ್ರೆ ಈ ಸಂಖ್ಯೆ ಏನೈತಿ ಇದು 3ನೇ ಭಾಗ ಆಗ್ತೈತಿ. ನೆಕ್ಸ್ಟ್ ನೋಡ್ರಿ 5 + 2 7, 8, 9 ನೋಡ್ರಿ ಇಲ್ಲಿ 9 ಅಷ್ಟ ಐತ್ರಿ ಇಲ್ಲಿ. ಸೊ ಹಂಗಾದ್ರೆ ಈ ಸಂಖ್ಯೆನೂ ಕೂಡ ಏನಾಕತ್ರಿ 3ನೇ ಭಾಗ ಆಗ್ತೈತಿ. ರೈಟ್. ಈ ಸಂಖ್ಯೆ ಚೆಕ್ ಮಾಡ್ರಿ. ಓಕೆ, ಈ ಸಂಖ್ಯೆ ಚೆಕ್ ಮಾಡ್ರಿ. 6 ಮತ್ತ ಇಲ್ಲಿದಿಂತ್ರ 3 ತೋಡೋಣ್ರಿ 1 ಉಳಿತೈತ್ರಿ. ಕರೆಕ್ಟ್. ಸೊ 6 + 3 ಅಂದ್ರೆ ಈ 4ರಾಗಿಂತ್ರ 3 ತಗೊಂಡು ಇದನ್ನ ಏನ್ ಮಾಡೀನ್ರಿ ನಾನು ಕಡ್ದ ಹೊಡದಿನ್ರಿ. ಉಳಿತೆಷ್ಟ್ರಿ 1 ಉಳಿತ್ರಿ. 2 + 1 ಎಷ್ಟಾತ್ರಿ 3 ಆತ್ರಿ. ಸೊ ಈ ಎಲ್ಲಾ ಸಂಖ್ಯೆಗಳು ಏನದಾವ್ ನೋಡ್ರಿ, ಯಾವ್ಯಾವ ನಾ ರೈಟ್ ಮಾರ್ಕ್ ಹಾಕಿನಲ್ಲ, ಸೊ ಈ ಎಲ್ಲಾ ಸಂಖ್ಯೆಗಳು 3ನೇ ಭಾಗ ಆಗ್ತಾವು. ಯಾಕಂದ್ರ ಅದ್ರದ್ದು ಡಿಜಿಟ್ ಸಮ್ ಏನಿರ್ತೈತ್ರಿ 3, 6 or 9 ಇರ್ತೈತ್ರಿ. ಕ್ಲಿಯರ್. ಸೊ ಈಗ ನೀವು ಅನ್ಬೋದು ಸರ್ 9ನ್ನ ಯಾಕೆ ಕ್ಯಾನ್ಸಲ್ ಮಾಡ್ಬೇಕ್ರಿ? ಹೌದಲ್ರಿ, 9ನ್ನ ಯಾಕೆ ಕ್ಯಾನ್ಸಲ್ ಮಾಡ್ಬೇಕ್ರಿ? ಈಗ ಒಂದು ಉದಾಹರಣೆ ನೀವು ಇಲ್ಲಿ ತಿಳ್ಕೊರಿ. ಸೊ 1, 2, 3, 6 ಐತಂತ ತಿಳ್ಕೊರಿ. ಇದು ಒಂದು ಸಂಖ್ಯೆ ಐತ್ರಿ. ಈಗ ನಂದು ಪ್ರೊಸೀಜರ್ ಏನೈತ್ರಿ? ಆಕ್ಚುಲಿ ಪ್ರೊಸೀಜರ್ ಏನೈತ್ರಿ, ಈ ಅಷ್ಟು ಸಂಖ್ಯೆನ ಕೂಡಿಸ್ಬೇಕ್ರಿ. 1 + 2 + 3 + 6 ಇದನ್ನ ಅಷ್ಟನ್ನು ಕೂಡಿಸಿದಾಗ ಸೊ 6 + 3 9 + 1 10 + 2 12 ಆತ್ರಿ. ಕರೆಕ್ಟ್. ಪ್ರೊಸೀಜರ್ ಹೇಳತ್ತೇನ್ರಿ. 1 + 2 ಎಷ್ಟಾಕತ್ರಿ? ಅದ 3 ಆಕತ್ರಿ. ಇದಕ್ಕ ನಾ ಏನಂತ ಕರೆದೇನ್ರಿ? ಡಿಜಿಟ್ ಸಮ್ ಅಂತ ಕರೆದೇನ್ರಿ. ಇದಕ್ಕ ನಾ ಏನಂತ ಕರೆದೇನ್ರಿ? ಡಿಜಿಟ್ ಸಮ್ ಅಂತ ಕರೆದೇನ್ರಿ ನಾ. ಕ್ಲಿಯರ್. ಸೊ ನನಗ ಈ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಾಯ್ತ್ರಿ. ಬಟ್ ಅದು ಯಾವಾಗ ಆಕೈತ್ರಿ? ಇವ್ನು ಅಷ್ಟನ್ನು ಕೂಡಿಸಿದಾಗ ಇಲ್ಲಿ ಮತ್ತೊಂದು ಸಂಖ್ಯೆ ಬಂತ್ರಿ. ಇಲ್ಲಿ ಮತ್ ಇದ್ರೊಳಗೆ ಇದ್ದಂತ ಸಂಖ್ಯೆನ ಮತ್ ಕೂಡಿಸಿದಿವ್ರಿ ನಾವು. ಅವಾಗ ಎಷ್ಟು ಬಂತ್ರಿ? ಇದ 3 ಬಂತ್ರಿ. ಅಂದ್ರ ಡಿಜಿಟ್ ಸಮ್ ಫೈಂಡ್ ಮಾಡಾಕ ಇಷ್ಟು ದೊಡ್ಡದ ಲೆಂದಿ ಪ್ರೊಸೆಸ್ ಐತ್ರಿ. ಬಟ್ ಅದನ್ನ ನಾ ಏನ್ ಹೇಳಿನ್ರಿ, ಇಷ್ಟು ಮಾಡೋ ಬದಲಾಗಿ ನೀವ್ ಏನ್ ಮಾಡ್ರಿ, ಯಾವ 2 ಸಂಖ್ಯೆನ ಅಥವಾ 3 ಸಂಖ್ಯೆನ ನೀವು ಕೂಡಿಸಿದಾಗ 9 ಬಂತಂದ್ರ ಅದನ್ನ ಅಲ್ಲೇ ಕಡ್ತಾ ಹೊಡತ್ ಬಿಡ್ರಿ ಅಂತ ಹೇಳಿ. ಸೊ ಇದನ್ನ ನಾ ಆ ರೀತಿ ಮಾಡಿದಾಗ ಏನಾತ್ ನೋಡ್ರಿ, ಇಲ್ಲಿ 6 + 3 9 ಆತ್ರಿ. ಸೊ ಉಳಿತೇನ್ರಿ 1 + 2 1 + 2 ಅಂದ್ರ ಎಷ್ಟು ಬಂತ್ರಿ? 3. ಇದ ನಿಮ್ದು ಡಿಜಿಟ್ ಸಮ್. ಬೇಕಾದ್ರೆ ಚೆಕ್ ಮಾಡ್ರಿ. ಅಷ್ಟ ಬಂದೈತಿ ಇಲ್ಲಿ ನೋಡ್ರಿ, ಅಷ್ಟ ಬಂದೈತ್ರಿ. ಅಂದ್ರೆ ಇಲ್ಲಿ ಡಿಜಿಟ್ ಸಮ್ ಏನ್ ಬಂತ್ರಿ? ಸೇಮ್ ಬಂತ್ರಿ. ಈ ರೀತಿ ಮಾಡಿದಾಗ ನಮ್ದು ಡಿಜಿಟ್ ಸಮ್ ಸೇಮ್ ಬರ್ತೈತಿ. ಸೊ 9ನ್ನ ಯಾಕೆ ಕ್ಯಾನ್ಸಲ್ ಮಾಡ್ಬೇಕು ಅಂತ ನೋಡಿದಾಗ ನೀವು ಇಲ್ಲಿ ಸ್ವಲ್ಪ ನೀಟಾಗಿ ನೋಡ್ರಿ. ಈಗ ಸಪೋಸ್ 9ಕ್ಕೆ ನಾನು 1 ಕೂಡಿಸಿದ್ನಿ ಅಂತ ಅನ್ಕೋರಿ. ಓಕೆ, 9ಕ್ಕೆ ನಾನು 1 ಕೂಡಿಸಿನ್ರಿ. ಸೊ 9ಕ್ಕೆ 1 ಕೂಡಿಸಿದಾಗ ಏನಾಕತ್ರಿ? 10 ಆಕತ್ರಿ. ಕರೆಕ್ಟಾ? ಇದ್ರದ್ದು ಡಿಜಿಟ್ ಸಮ್ ಏನಾಕತ್ರಿ? 1 ಆಕತ್ರಿ. ಇದ್ರದ ಡಿಜಿಟ್ ಸಮ್ ಏನಾಕತ್ರಿ? 1 ಆಕತ್ರಿ. ಈಗ 9ಕ್ಕೆ ನಾ 2 ಕೂಡಿಸಿದ್ನ ಅಂತ ಅನ್ಕೋರಿ. ಎಷ್ಟು ಬಂತ್ರಿ? 11 ಬಂತ್ರಿ. ಅಂದ್ರೆ ಇದ್ರ ಡಿಜಿಟ್ ಸಮ್ ಎಷ್ಟು ಆಕತ್ರಿ? 2. 1 + 1 2 ಆತ್ರಿ. ಈಗ 9ಕ್ಕೆ ನಾ ಎಷ್ಟು ಕೂಡಿಸಿನ್ರಿ? 3 ಕೂಡಿಸಿದ್ನಿ ಅಂತ ಅನ್ಕೋರಿ. ಎಷ್ಟಾತ್ರಿ? 12 ಆತ್ರಿ. 1 + 2 ಎಷ್ಟಾತ್ರಿ? 3. ಅಂದ್ರೆ ಡಿಜಿಟ್ ಸಮ್ ಎಷ್ಟು ಬಂತ್ರಿ? 3 ಬಂತ್ರಿ. ಈಗ 9ಕ್ಕೆ ನಾ 4 ಕೂಡಿಸಿದ್ನಿ ಅಂತ ಅನ್ಕೋರಿ. ಸೊ 9ಕ್ಕೆ 4 ಕೂಡಿಸಿದಾಗ ಎಷ್ಟಾತ್ರಿ? 13 ಬಂತ್ರಿ. 1 + 3 ಎಷ್ಟಾತ್ರಿ? 4 ಆತ್ರಿ. 9 + 5 ಕೂಡಿಸಿದಾಗ ಎಷ್ಟು ಬಂತ್ರಿ? 14. ಈಗ ಡಿಜಿಟ್ ಸಮ್ ಎಷ್ಟು ಬಂತ್ರಿ? 1 + 4 ಎಷ್ಟು ಬಂತ್ರಿ? 5 ಬಂತ್ರಿ. ಸೊ ಅಬ್ಸರ್ವ್ ಮಾಡ್ರಿ, ನಾ ಹೇಳೋದನ್ನ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಏನಂತಂದ್ರ ನನಗೇನ್ ಫೈಂಡ್ ಮಾಡ್ಬೇಕಾಗೈತ್ರಿ? ಡಿಜಿಟ್ ಸಮ್. ಕರೆಕ್ಟಾ? ಸೊ ಈಗ ನೀವು ಅರ್ಥ ಮಾಡ್ಕೋರಿ, 9ರ ಜೊತೆ ನೀವು ಸ್ವಲ್ಪ ಇಲ್ಲಿ ನೋಡ್ರಿ, 9ರ ಜೊತೆ ನೀವು ಏನನ್ನ ಕೂಡಿಸಿದಿರಿ, 9ರ ಜೊತೆ ನೀವು ಏನನ್ನ ಕೂಡಿಸಿದಿರಿ, ನಿಮ್ದು ಡಿಜಿಟ್ ಸಮ್ ಅದ ಬಂದೈತ್ ನೋಡ್ರಿ. ಅಬ್ಸರ್ವ್ ಮಾಡತ್ತೀರಿ? ನೀವು ಡಿಜಿಟ್ ಸಮ್ ಜೊತೆ 9ರ ಜೊತೆ ಏನನ್ನ ಕೂಡಿಸಿದಿರಿ, ನಿಮ್ದು ಡಿಜಿಟ್ ಸಮ್ ಅದ ಬಂದೈತ್ರಿ. ಸೊ ನಂದು ಪಾಯಿಂಟ್ ಏನೈತ್ರಿ, ನನಗೆ ಡಿಜಿಟ್ ಸಮ ಬೇಕಾಗಿತ್ತಲ್ಲ. ಸೊ ಡಿಜಿಟ್ ಸಮ ಬೇಕಾಗಿತ್ತು ಅಂದ್ಮ್ಯಾಗ ನೀವು ಇಷ್ಟೆಲ್ಲಾ ಕೂಡಿಸಿ ಒಂದು 2 ಡಿಜಿಟ್ ನಂಬರ್ ಬಂತು, ಇದನ್ನ ಮಾತು ಕೂಡಿಸಿ ಇಷ್ಟೆಲ್ಲಾ ಫೈಂಡ್ ಮಾಡೋ ಬದಲಾಗಿ ನೀವೇನ್ ಮಾಡ್ಬಿಡ್ರಿ, ಈ 9 ತೆಗೆದು ಬಿಡ್ರಿ. ಇಲ್ಲೇ ಐತ್ ನೋಡ್ರಿ ನಿಮ್ದು ಡಿಜಿಟ್ ಸಮ. ಹೌದೇನಿಲ್ರಿ? ಸೊ ಅದಕ್ಕೆ ನಾ ಏನ್ ಮಾಡೀನ್ರಿ,
ಇಲ್ಲಿ ಡಿಜಿಟ್ ಸಮ್ ಫೈಂಡ್ ಮಾಡ್ಬೇಕಾದ್ರೆ ಯಾವುದೂ ಎರಡು ಸಂಖ್ಯೆನ ಕೂಡಿಸಿದಾಗ ಅಥವಾ ಮೂರು ಸಂಖ್ಯೆನ ಕೂಡಿಸಿದಾಗ 9 ಬಂತಂದ್ರ ಅದನ್ನ ಕಡ್ತಾ ಹೊಣ್ಕೊಂತ ಹೊಂಟೀನಿ. ಬಟ್ ಪಾಯಿಂಟ್ ಲಕ್ಷ ಇರ್ಲಿ, ಒಂದ ಪಾಯಿಂಟ್ ಇಲ್ಲಿ ಲಕ್ಷ ಇರ್ಲಿ, ಲಾಸ್ಟಿಗೆ 9 ಉಳಿತಿತ್ತು ಅಂತ ತಿಳ್ಕೊರಿ. ಲಾಸ್ಟಿಗೆ ಒಂದ್ 2 ಸಂಖ್ಯೆ ಅಥವಾ 3 ಸಂಖ್ಯೆ ಉಳಿದಿದ್ದಾವ್ರಿ. ಆ 3 ಸಂಖ್ಯೆನ ಕೂಡಿಸಿದ ಮ್ಯಾಗೂ 9 ಬರ್ತಿತ್ತು. ಅದ ಆದ್ಮೇಲೆ ಯಾವುದೂ ಸಂಖ್ಯೆ ಇಲ್ಲ ಕೂಡ್ಸಾಕಂತಂದಾಗ ಆ 9ನ ಆಸ್ ಇಟ್ ಈಸ್ ಹಂಗ ಇಟ್ಬಿಡ್ರಿ. ಒಂದು ಉದಾಹರಣೆಗೆ ಹೇಳ್ತೇನೆ ನಿಮ್ಗೆ, ಒಂದು ಉದಾಹರಣೆಗೆ ಹೇಳ್ತೇನ್ರಿ. ಈಗ 6 2 4 5 1 ಐತಂತ ಅನ್ಕೋರಿ. ಈಗ ಇದು ಸಂಖ್ಯೆ ಐತ್ರಿ. ಈಗ ಇದನ್ನ ನಾನು ಡಿಜಿಟ್ ಸಮ್ ಫೈಂಡ್ ಮಾಡ್ತೇನ್ರಿ. 5 + 4 ಎಷ್ಟು ಬಂತ್ರಿ? 9 ಬಂತ್ರಿ. ಈಗ ಉಳಿತೇನ್ರಿ 6 + 2 8 + 1 9. ನೋಡ್ರಿ, ಈ ಉಳಿದಿರೋ 3 ಸಂಖ್ಯೆನ ಕೂಡಿಸಿದಾಗ 9 ಬಂತ್ರಿ. ಕರೆಕ್ಟ್? ಈ 9 ಬಿಟ್ರೆ ಮತ್ತೆ ಯಾವ್ದೋ ಸಂಖ್ಯೆನ ಇಲ್ರಿ. ಈ 3 ಸಂಖ್ಯೆ ಬಿಟ್ರೆ ಮತ್ತೆ ಯಾವ್ದೋ ಸಂಖ್ಯೆಯಲ್ಲಿ ಇಲ್ಲ. ಸೊ ಲಾಸ್ಟಿಗೆ 9 ಉಳಿತಿತ್ತಂದ್ರ ಆ ಒಂದು ಕೇಸ್ ಒಳಗೆ ನೀವೇನ್ ಮಾಡ್ರಿ, ಆ 9ನ ಆಸ್ ಇಟ್ ಈಸ್ ಬರ್ಕೋರಿ. ಸೊ ಅವಾಗ ನೀವೇನ್ ಹೇಳ್ರಿ, ಈ ಅಷ್ಟು ಸಂಖ್ಯೆದ ಡಿಜಿಟ್ ಸಮ್ ಎಷ್ಟೈತಪ್ಪ ಅಂತಂದ್ರ 9 ಐತ ಅಂತ ಹೇಳ್ಬೇಕು ನೀವು. ಓಕೆ, ಆ ಅಷ್ಟು ಸಂಖ್ಯೆದ ಡಿಜಿಟ್ ಸಮ್ ಎಷ್ಟೈತ ಅಂತ ಹೇಳ್ಬೇಕು ನೀವು, 9 ಐತ ಅಂತ ಹೇಳ್ಬೇಕ್ರಿ. ಓಕೆ, ಈಗ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ಈಗ 7 3 5 1 ಓಕೆ 2 ಐತಂತ ಅನ್ಕೋರಿ. ಈಗ ಇದು ಒಂದು ಸಂಖ್ಯೆ ಐತ್ರಿ. ಈಗ ನಿಮ್ಗೆಲ್ಲರಿಗೂ ಗೊತ್ತೈತಿ, ಈಗ 7 + 2 ಎಷ್ಟಾಗತ್ರಿ? 9 ಆಗತ್ರಿ. ಈಗ ಉಳ್ಕಿದ್ದು ಕೂಡಿಸ್ರಿ. 5 + 3 8 8 + 1 9. ನೋಡ್ರಿ, ಈಗ ಈ 3 ಸಂಖ್ಯೆ ಉಳ್ದಾವ್ರಿ. ಇವು 3 ಸಂಖ್ಯೆ ಬಿಟ್ರೆ ಮತ್ತೆ ಏನೂ ಇಲ್ರಿ ಇಲ್ಲಿ. ಸೊ ಈ 3 ಸಂಖ್ಯೆ ಕೂಡಿಸಿದಾಗ 9 ಬರಾಕತೈತಿ. ಸೊ ಅದನ್ನ ಕಡ್ತಾ ಹೊಡಿಬೇಡ್ರಿ. ಸೊ ಆ 9ನ ಆಸ್ ಇಟ್ ಈಸ್ ನೀವು ಹಿಡ್ಕೊಂಡ್ಬಿಡ್ರಿ. ಅಂದ್ರೆ ಲಾಸ್ಟಿಗೆ 9 ಉಳಿತಿತ್ತಂದ್ರ ಅಥವಾ ಉಳಿದಿರೋ ಸಂಖ್ಯೆನ ನೀವು ಕೂಡಿಸಿದಾಗ 9 ಬರ್ತಿತ್ತಂದ್ರ ಸೊ ಆ 9ನ ಹಂಗ ಇಟ್ಕೋರಿ. ಅದಕ್ಕೆ ನಾವ್ ಏನಂತ ಕರಿತೀವಿ, ಡಿಜಿಟ್ ಸಮ್ 9 ಐತ ಅಂತ ಕರಿತೀವಿ. ಸೊ ದಿಸ್ ಇಸ್ ದಿ ಬೇಸಿಕ್ ರೂಲ್ ಆಫ್ ಡಿವಿಸಿಬಿಲಿಟಿ ರೂಲ್ ಫಾರ್ 3. ಸೊ 3ರದ ಡಿವಿಸಿಬಿಲಿಟಿ ರೂಲ್ ಇಷ್ಟ ಐತಿ ನೋಡ್ರಿ. ಕ್ಲಿಯರ್? ರೈಟ್. ಸೊ ಈಗ 6ರದ ಡಿವಿಸಿಬಿಲಿಟಿ ರೂಲ್ ಒಂದು ನೋಡ್ಕೊಡ್ರಿ. ಓಕೆ, ಈಗ ನೋಡ್ರಿ, ನಿಮ್ಗೆಲ್ಲರಿಗೂ ಗೊತ್ತೈತ್ರಿ ಏನಂತಂದ್ರ 6 ನಾವು ಯಾವ ರೀತಿ ಬರಿಬಹುದ್ರಿ? 2 3 ಬರಿಬಹುದ್ರಿ. ಕರೆಕ್ಟ್? ಏನಂತ ಬರಿಬಹುದ್ರಿ? 2 3 ಅಂತ ಬರಿಬಹುದು. ಅಂದ್ರ ಸಿಂಪಲ್ ಆಗಿ ಅರ್ಥ ಮಾಡ್ಕೋರಿ, ಒಂದು ಸಂಖ್ಯೆ 6ರಲ್ಲಿ ಭಾಗ ಆಗ್ಬೇಕಂದ್ರ ಆ ಸಂಖ್ಯೆ 2ರಲ್ಲೇನೂ ಭಾಗ ಆಗ್ಬೇಕು ಮತ್ತು 3ರಲ್ಲೇನೂ ಭಾಗ ಆಗ್ಬೇಕು. ಅವಾಗ ಆ ಸಂಖ್ಯೆ 6ರಲ್ಲೇ ಭಾಗ ಆಕೈತಿ ಅಂತ ಹೇಳ್ಬೋದ್ರಿ. 6ರಲ್ಲೇ ಭಾಗ ಆಗುವಂತ ಸಂಖ್ಯೆ 2ರಲ್ಲೇನೂ ಭಾಗ ಆಗ್ಬೇಕು, 3ರಲ್ಲೇನೂ ಭಾಗ ಆಗ್ಬೇಕ್ರಿ. ಅಂದ್ರ ಆ ಸಂಖ್ಯೆ 6ರಲ್ಲೇ ಭಾಗ ಆಕೈತ್ರಿ. ಸೊ ಈಗ ಇದು 2ರಲ್ಲೇ ಒಂದು ಸಂಖ್ಯೆ ಭಾಗ ಆಗ್ಬೇಕಂದ್ರ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ, ಅದು ಒಂದು ಈವನ್ ನಂಬರ್ ಇರ್ಬೇಕು ಅಷ್ಟ. ಹೌದೇನಿಲ್ರಿ? ಅದೊಂದು ಈವನ್ ನಂಬರ್ ಇರ್ಬೇಕು. ಈವನ್ ನಂಬರ್ ಇತ್ತಪ್ಪ ಅಂತಂದ್ರ ಡೆಫಿನೆಟ್ಲಿ ಅದು 2ರಲ್ಲೇ ಭಾಗ ಆಕೈತ್ರಿ. ಅಂದ್ರ 6ರಲ್ಲೇ ಭಾಗ ಒಂದು ಸಂಖ್ಯೆ ಆಗ್ಬೇಕಂತಂದ್ರ ನಾನು ಸಿಂಪಲ್ ಆಗಿ ಏನ್ ಹೇಳ್ತೇನಂದ್ರ, ಈವನ್ ನಂಬರ್ whose digit sum is 3 6 or 9 ಹೇಳ್ಬೋದ್ರಿ. ಹಿಂಗ ಅಂದ್ರ ಒಂದು ಈವನ್ ನಂಬರ್ ಅದರದ್ದು ಡಿಜಿಟ್ ಸಮ್ 3 6 ಅಥವಾ 9 ಇರ್ಬೇಕು. ಯಾಕಂದ್ರೆ 3ರದ ಡಿವಿಸಿಬಿಲಿಟಿ ರೂಲ್ ಏನೈತ್ರಿ, ಅದ್ರ ಡಿಜಿಟ್ ಸಮ್ 3 6 ಅಥವಾ 9 ಇರ್ಬೇಕ. ಹೌದಲ್ರಿ? ಸೊ ಪಾಯಿಂಟ್ ಅರ್ಥ ಮಾಡ್ಕೋರಿ, ಒಂದ್ ವೇಳೆ ಆ ಸಂಖ್ಯೆ ಆಡ್ ನಂಬರ್ ಇತ್ತಂದ್ರ ಅದು 6ರಲ್ಲೇ ಭಾಗ ಆಗುದಿಲ್ಲ. ಯಾಕಂದ್ರ ಅದು 2ರಲ್ಲೇ ಭಾಗ ಹೋಗುದಿಲ್ರಿ, ಮತ್ತೆ 2ರಲ್ಲೇ ಹೋಗುದಿಲ್ಲ ಅಂದ್ರೆ 6ರಲ್ಲೇನು ಹೋಗುದಿಲ್ರಿ ಅದು. ರೈಟ್? ಸೊ ಅದಕ್ಕೆ ಇಲ್ಲಿ ಚೆಕ್ ಮಾಡ್ಕೊಂತ ಹೋಗೋಣ್ರಿ. ಈಗ ನಾ ಹಂಗ ಒಂದು ಉದಾಹರಣೆಗೆ ಹೇಳ್ತೇನ್ರಿ. ಇದ್ರಾಗಿಂದ ಯಾವ ಎಲ್ಲಾ ಸಂಖ್ಯೆ 6ರಲ್ಲೇ ಭಾಗ ಆಗ್ತಾವು ಅಂತ ನಾ ಚೆಕ್ ಮಾಡ್ಬೇಕಾಗೈತಿ. ಬಟ್ ನಾ ಒಂದು ತಿಂಗ್ ಗ್ಯಾರಂಟಿ ಹೇಳ್ತೇನ್ರಿ, ನೋಡಿದ ತಕ್ಷಣ ಈ ಸಂಖ್ಯೆ 6ರಲ್ಲೇ ಭಾಗ ಆಗುದಿಲ್ರಿ. ಯಾಕೆ ಸರ್? ಯಾಕಂದ್ರೆ ಅದು ಆಡ್ ನಂಬರ್ ಐತ್ರಿ. ನಾ ಏನ್ ಹೇಳಿನ್ರಿ, ಈವನ್ ನಂಬರ್ ಇರ್ಬೇಕು. ಫಸ್ಟ್ ಕಂಡೀಷನ್ ಏನಪ್ಪಾ ಅಂತಂದ್ರ ಆ ಸಂಖ್ಯೆ ಈವನ್ ನಂಬರ್ ಇರ್ಬೇಕು. ಅಂಡ್ ಈವನ್ ನಂಬರ್ ಇತ್ತಂದ್ರ ಅಷ್ಟ ನೀವು ಡಿಜಿಟ್ ಸಮ್ ಚೆಕ್ ಮಾಡ್ರಿ. ನಾ ಹೇಳೋದು ಅರ್ಥ ಮಾಡ್ಕೋರಿ. ಫಸ್ಟ್ ಪ್ರಿಫರೆನ್ಸ್ ಇದಕ್ ಕೊಡ್ರಿ, ಸೆಕೆಂಡ್ ಪ್ರಿಫರೆನ್ಸ್ ಇದಕ್ ಕೊಡ್ರಿ. ನೀವು ಮೊದ್ಲ ಡಿಜಿಟ್ ಸಮ್ ಫೈನ್ ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ಆ ನಂಬರ್ ಈವನ್ ಐತಿಲ್ ಚೆಕ್ ಮಾಡ್ರಿ. ಈವನ್ ಇತ್ತಂದ್ರ ಅಷ್ಟ ಡಿಜಿಟ್ ಸಮ್ ನೋಡ್ರಿ. ಆಡ್ ಇತ್ತಂದ್ರ ಡೈರೆಕ್ಟ್ಲಿ ಹೇಳ್ರಿ, ಇಟ್ ಇಸ್ ನಾಟ್ ಡಿವಿಸಿಬಲ್ ಬೈ 6. 6ರಲ್ಲೇ ಭಾಗ ಆಗುದಿಲ್ಲ ಅದ ಸಂಖ್ಯೆ.
ರೈಟ್. ಓಕೆ, ಆಮೇಲೆ ನೋಡ್ರಿ ಈ ಸಂಖ್ಯೆನೂ ಕೂಡ 6ರಲ್ಲೇ ಭಾಗ ಆಗೋದಿಲ್ಲ. ಯಾಕೆ ಹೇಳ್ರಿ? ಅದು ಒಂದು ಆಡ್ ನಂಬರ್ ಐತ್ರಿ. ಆಮೇಲೆ ಈ ಸಂಖ್ಯೆನೂ ಕೂಡ 6ರಲ್ಲೇ ಭಾಗ ಆಗೋದಿಲ್ರಿ. ಯಾಕೆ ಹೇಳ್ರಿ? ಯಾಕಂದ್ರೆ ಇದು ಒಂದು ಆಡ್ ನಂಬರ್ ಐತ್ರಿ. ಕ್ಲಿಯರ್? ಸೊ ಈಗ ಉಳಿದಿದ್ದು ಏನ್ ನಂಬರ್ಸ್ ಅದಾವಲ್ಲ ಇವೆಲ್ಲ ಈವನ್ ನಂಬರ್ಸ್ ಅದಾವ್ರಿ. ಅಂದ್ರೆ ಈಗ ನಾ ಏನ್ ಚೆಕ್ ಮಾಡ್ಬೇಕ್ರಿ? ಈವನ್ ನಂಬರ್ ಐತ್ರಿ ಅಂದ್ರೆ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆತ. ಅಂದ್ರೆ ಇದ್ರೊಳಗೆ ಯಾವ್ದ್ರದ್ದು ಡಿಜಿಟ್ ಸಮ್ 3, 6 or 9 ಇರ್ತೈತಲ್ಲ ಆ ಎಲ್ಲಾ ಸಂಖ್ಯೆ 6ರಲ್ಲೇ ಭಾಗ ಆಗ್ತಾವ್ರಿ. ಸೊ ಒಂದೇದಿಂತ್ರ ಚೆಕ್ ಮಾಡೋಣ್ರಿ. ನೋಡ್ರಿ 8 + 1 9, 5 + 4 9, ಎಷ್ಟು ಉಳಿತಿ? 3 ಉಳಿತಿ. ಸೊ ನಾ ಏನ್ ಹೇಳ್ಬೋದ್ರಿ? ಈ ಸಂಖ್ಯೆ 6ರಲ್ಲೇ ಭಾಗ ಆಗ್ತೈತೆ ಅಂತ ಹೇಳ್ಬೋದ್ರಿ. ಯಾಕೆ ಹೇಳ್ರಿ? ಯಾಕಂದ್ರೆ ಒಂದೇ ಮಾತ ಇದು ಈವನ್ ನಂಬರ್ ಐತ್ರಿ. ಹೌದಲ್ರಿ? ಈವನ್ ನಂಬರ್ ಐತೆ ಅಂತ ನೋಡಾಕ ಲಾಸ್ಟ್ ಡಿಜಿಟ್ ಒಂದ ಸಾಕಲ್ಲ. ಹೌದಲ್ರಿ? ಓಕೆ. ಸೊ ಆಮೇಲೆ ಇದ್ರದ್ದು ಡಿಜಿಟ್ ಸಮ್ ಎಷ್ಟೈತ್ರಿ? 3 ಐತ್ರಿ. ಸೊ ಡಿಜಿಟ್ ಸಮ್ 3, 6 or 9 ಇರ್ಬೇಕ್ರಿ. ಹೌದಲ್ರಿ? ರೈಟ್. ನೆಕ್ಸ್ಟ್ ಇದು ಈವನ್ ನಂಬರ್ ಐತ್ರಿ. ಸೊ ಈಗ ಡಿಜಿಟ್ ಸಮ್ ಚೆಕ್ ಮಾಡೋಣ್ರಿ. 5 + 4 9 ಆತ್ರಿ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ರಿ? 6 ಪ್ಲಸ್ ಇದ್ರಾಗಿಂತ 3 ತಗೋರಿ, 2 ಉಳಿತ್ರಿ. ಕರೆಕ್ಟ್ ಇಲ್ರಿ? ಸೊ 8 + 1 ತಗೊಂಡ್ರಿ ಅಂತಂದ್ರ 1 ಉಳಿತೈತ್ರಿ. ಸೊ ಇದ್ರದ್ದು ಡಿಜಿಟ್ ಸಮ್ 1 ಐತಿ. ಸೊ ಹಂಗಾದ್ರ ಈ ನಂಬರ್ ಏನೈತಲ್ಲ ಇದು 6ರಲ್ಲೇ ಭಾಗ ಆಗೋದಿಲ್ರಿ. ಬಲೆ ಅದು ಈವನ್ ನಂಬರ್ ಐತಿ ಬಟ್ ಅದ್ರ ಡಿಜಿಟ್ ಸಮ್ ಏನಿಲ್ಲ, 3, 6 ಅಥವಾ 9 ಇಲ್ಲ. ಸೊ ಅಂದ್ರೆ ಈ ಸಂಖ್ಯೆ ಏನೈತಿ ನೋಡ್ರಿ ಇದು 6ರಲ್ಲೇ ಭಾಗ ಆಗೋದಿಲ್ಲ. ಸೊ ಇದನ್ನಂತರೂ ಆಲ್ರೆಡಿ ರಿಜೆಕ್ಟ್ ಮಾಡೀವ್ರಿ. ಈ ನಂಬರ್ ಚೆಕ್ ಮಾಡೋಣ್ರಿ. ಸೊ 8 + 1 9, ಹೌದಲ್ರಿ? ಸೊ 5 + 3 8, 8 + 1 9 ತಗೊಳ್ರಿ. ಇಲ್ಲಿ 2 ಉಳಿದೈತ್ರಿ, ಇಲ್ಲಿ 1 ಐತಿ. 2 + 1 ಎಷ್ಟ್ ಆಕತ್ರಿ? 3 ಆಕೈತ್ರಿ. ಅಂದ್ರೆ ಈ ಸಂಖ್ಯೆ 6ರಲ್ಲೇ ಭಾಗ ಆಗ್ತೈತ್ರಿ. ಯಾಕೆ ಹೇಳ್ರಿ? ಮೊದ್ಲೇ ಮಾತು ಅದು ಈವನ್ ನಂಬರ್ ಐತಿ. ಆಮೇಲೆ ಎರಡನೇ ಮಾತ ಅದು ಅದರದ ಡಿಜಿಟ್ ಸಮ 3, 6 ಅಥವಾ 9 ಐತ್ರಿ. ಕ್ಲಿಯರ್? ರೈಟ್. ನೆಕ್ಸ್ಟ್ ನಂಬರ್ ಬರ್ರಿ. ಒಂದೇ ಮಾತ ಇದು ಈವನ್ ನಂಬರ್ ಐತ್ರಿ. ಹಂಗಾದ್ರೆ ಡಿಜಿಟ್ ಸಮ್ ಚೆಕ್ ಮಾಡ್ರಿ. ಇದು 9 ಕ್ಯಾನ್ಸಲ್ ಮಾಡ್ರಿ. ಈಗ ಇಲ್ಲಿ 4 + 3 7, 7 + 2 9. ಇದ್ರದ್ದು ಡಿಜಿಟ್ ಸಮ್ ಎಷ್ಟ್ ಆಕೈತಿ ನೋಡ್ರಿ? 8 ಆಕೈತ್ರಿ. ಸೊ 8 ಆಕೈತಿ ಅಂದ್ರೆ ಈ ಸಂಖ್ಯೆ 6ರಲ್ಲೇ ಭಾಗ ಆಗುದಿಲ್ಲ. ಯಾಕೆ ಹೇಳ್ರಿ? ಈವನ್ ನಂಬರ್ ಐತ್ರಿ ಅದ, ಬಟ್ ಅದರದ್ದು ಡಿಜಿಟ್ ಸಮ್ ಏನೈತಿ? ಅದು 8 ಐತಿ. 3, 6 ಅಥವಾ 9 ಇರ್ಬೇಕಾಗಿತ್ತು, ಇಲ್ಲ. ರೈಟ್. ನೆಕ್ಸ್ಟ್ ಇದು ಈವನ್ ನಂಬರ್ ಐತ್ರಿ. ರೈಟ್. 8 + 1 9, 4 + 2 6. ಸೊ ಇದ್ರದ್ದು ಡಿಜಿಟ್ ಸಮ್ ಏನ್ ಆಕೈತ್ರಿ? 6 ಆಕೈತ್ರಿ. ಸೊ ಹಂಗಾದ್ರ ಈ ಸಂಖ್ಯೆ ಏನೈತಿ? 6ರಲ್ಲೇ ಭಾಗ ಆಗ್ತೈತಿ. ನೆಕ್ಸ್ಟ್ ಇಲ್ಲಿ ಚೆಕ್ ಮಾಡ್ರಿ. ಸೊ ಇಲ್ಲಿ ಏನ್ ಮಾಡ್ರಿ? 8 + 1 9, ಹೌದಲ್ರಿ? ಎರಡದಾಗಿದ್ರ 1 ತಗೊಂಡೇನ್ರಿ. ಸೊ 6 ಮತ್ತು 3 ಇಲ್ಲೊಂದು ಉಳಿತೈತ್ರಿ. ಸೊ 1 + 1 2 ಆಕೈತ್ರಿ. ಅಂದ್ರೆ ಈ ಸಂಖ್ಯೆನು ಏನಾಗುದಿಲ್ರಿ? ಭಾಗ ಆಗುದಿಲ್ಲ. ಯಾಕಂದ್ರೆ ಇದ್ರದ್ದು ಡಿಜಿಟ್ ಸಮ್ ಎಷ್ಟು ಬಂದೈತ್ರಿ? 2 ಬಂದೈತ್ರಿ. ರೈಟ್. ಓಕೆ, ಈಗ ನೆಕ್ಸ್ಟ್ ಇದನ್ನ ಚೆಕ್ ಮಾಡೋಣ್ರಿ. 7 ಮತ್ತು 2 9 ಆಕೈತ್ರಿ. 8 ಮತ್ತು 1 ತಗೊಂಡಿವಿ ಅಂದ್ರ ಇಲ್ಲಿ 3 ಉಳಿತೈತ್ರಿ. ಅಂದ್ರೆ ಇಲ್ಲಿ 3 ಬಿಟ್ ಮತ್ತೆ ಯಾವ್ದು ನಂಬರ್ ಇಲ್ರಿ. ಸೊ ಈ ನಂಬರ್ ಏನೈತಲ್ಲ ಇದು 6ರಲ್ಲೇ ಭಾಗ ಆಗ್ತೈತಿ. ಯಾಕಂದ್ರೆ ಇದ್ರ ಡಿಜಿಟ್ ಸಮ್ ಏನೈತಿ? 3 ಐತಿ ಮತ್ತು ಇದು ಈವನ್ ನಂಬರ್ ಐತಿ. ಈವನ್ ನಂಬರ್ ಐತೇನಿಲ್ಲೋ ಮೊದ್ಲ ಚೆಕ್ ಮಾಡಿವ್ರು ನಾವು. ಸೊ ಈವನ್ ನಂಬರ್ ಇತ್ರಿ, ಡಿಜಿಟ್ ಸಮ್ 3 ಐತಿ. ಸೊ ಹಂಗಾದ್ರೆ ಈ ಸಂಖ್ಯೆ 6ರಲ್ಲೇ ಭಾಗ ಆಗ್ತೈತಿ. ಸೊ ಸಿಂಪಲ್ ಡಿವಿಸಿಬಿಲಿಟಿ ರೂಲ್ ಐತ್ರಿ. ಸ್ವಲ್ಪ ಪ್ರಾಕ್ಟೀಸ್ ಅಷ್ಟೇ ರೀ. ಓಕೆ. ಸೊ ಈಗ ನಾವು ಏನ್ ಮಾಡೋಣ್ರಿ? ಡೈರೆಕ್ಟ್ಲಿ ಪ್ರಾಬ್ಲಮ್ಸ್ ನ ಸ್ಟಾರ್ಟ್ ಮಾಡೋಣ್ರಿ. ಓಕೆ, ಡೈರೆಕ್ಟ್ಲಿ ನಾವು ಏನ್ ಮಾಡೋಣ್ರಿ? ಈಗ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡೋಣ್ರಿ. ಓಕೆ, ಡೈರೆಕ್ಟ್ಲಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡೋಣ್ರಿ. ಸೊ ನಾ ಏನ್ ಡಿಸ್ಕಸ್ ಮಾಡೀವ್ರಿ ಇವತ್ತ? ಈಗ ಜಸ್ಟ್ ನಾವ್ ಏನ್ ಡಿಸ್ಕಸ್ ಮಾಡಿನ್ರಿ ಒಂದ್ಸಲ ಶಾರ್ಟ್ ದಾಗ ಹೇಳ್ಬಿಡ್ತೀನಿ ನೋಡ್ರಿ. ಡಿವಿಸಿಬಿಲಿಟಿ ರೂಲ್ ಆಫ್ 3 and 6, ಹೌದಲ್ರಿ? ಸೊ 3 ಏನೈತ್ರಿ? 3 ಡಿವಿಸಿಬಿಲಿಟಿ ರೂಲ್ ಏನೈತ್ರಿ? ಇದರದ್ದು ಡಿಜಿಟ್ ಸಮ್ ಏನ್ ಇರ್ಬೇಕಂತ ಹೇಳಿನ್ರಿ ನಾನು? 3, 6 ಅಥವಾ 9 ಇರ್ಬೇಕ್ರಿ. ಕರೆಕ್ಟ್? ಆಮೇಲೆ 6 ಡಿವಿಸಿಬಿಲಿಟಿ ರೂಲ್ ಏನ್ ಹೇಳಿನ್ರಿ? ಸೊ ಯಾವ ಸಂಖ್ಯೆ 2ರಲ್ಲೇನು ಭಾಗ ಆಕೈತಿ ಮತ್ತು 3ರಲ್ಲೇನು ಭಾಗ ಆಕೈತಿ, ಯಾವ ಸಂಖ್ಯೆ 2ರಲ್ಲೇನು ಭಾಗ ಆಕೈತ್ರಿ ಮತ್ತು 3ರಲ್ಲೇನು ಭಾಗ ಆಕೈತಿ, ಆ ಸಂಖ್ಯೆ 6ರಲ್ಲೇನು ಭಾಗ ಆಕೈತಿ. ಸೊ ಇದನ್ನ ನಾವು ಶಾರ್ಟ್ ದಾಗ ಏನ್ ಹೇಳಿದೀವ್ರಿ? ಈವನ್ ನಂಬರ್. ಮೊದ್ಲೇ ಮಾತ್ರ ಅಂದ್ರೆ 2ರಲ್ಲೇ ಭಾಗ ಆಗುವಂತ ಸಂಖ್ಯೆ ಎಲ್ಲ ಈವನ್ ನಂಬರ್ಸ್ ಇರ್ತಾವ. ಸೊ ಈವನ್ ನಂಬರ್ ಹೂಸ್ ಡಿಜಿಟ್ ಸಮ್ ಶಾರ್ಟ್ ದಾಗ ಬರೆಯಾಕತ್ತೇನ್ರಿ ಈಸ್ 3, 6 or 9. ಓಕೆ. ಸೊ ಮೊದ್ಲೇ ಮಾತದು ಈವನ್ ನಂಬರ್ ಇರ್ಬೇಕ್ರಿ. ಆಮೇಲೆ ಅದರದ್ದು ಡಿಜಿಟ್ ಸಮ 3, 6 ಅಥವಾ 9 ಇರ್ಬೇಕ್ರಿ. ಸೊ ಹಿಂಗಿತ್ತಪ್ಪ ಅಂತಂದ್ರ ಅವಾಗ ಆ ಸಂಖ್ಯೆ 6ರಲ್ಲೇ ಭಾಗ ಆಗ್ತೈತಿ.
ಆಡ್ ನಂಬರ್ ಇತ್ತಂದ್ರೆ ಆ ಸಂಖ್ಯೆ 6ರಲ್ಲೇ ಭಾಗ ಆಗುದಿಲ್ಲ. ಸೊ ಕ್ವಿಕ್ಲಿ ವಿಲ್ ಸಾಲ್ವ್ ದಿ ಪ್ರಾಬ್ಲಮ್ಸ್. ನೋಡ್ರಿ ಕ್ವಶನ್ ನಂಬರ್ 1. ಒಂದು 3 ಡಿಜಿಟ್ ನಂಬರ್ ಐತ್ರಿ. ಇದೆಲ್ಲ ನಿಮ್ಮ RRB ಗ್ರೂಪ್ ಡಿ ಎಕ್ಸಾಮ್ ನೋಡ್ರಿ. ಡೇಟಾ ಎಲ್ಲಾನು ನಾ ಕೊಟ್ಟಿನ್ರಿ ಇಲ್ಲಿ. ಓಕೆ, ನೀವು ಬೇಕಂದ್ರೆ ಚೆಕ್ ಮಾಡಬಹುದ್ರಿ. ಓಕೆ, ಸೊ 7 N ಮತ್ತು 4 ಈ ಸಂಖ್ಯೆ 6ರಲ್ಲೇ ಭಾಗ ಆಗ್ತೈತೆ ಅಂತ ಹೇಳ್ತಾನ್ರಿ. ಸೊ ಹಂಗಾದ್ರ ಎನ್ ಏನೈತಿ ನೋಡ್ರಿ, ಈ ಸಂಖ್ಯೆ ಏನ್ ಇರಬಹುದು ಅಂತ ಕೇಳ್ತಾನ್ರಿ. ಓಕೆ, ಸೊ ಈ ಸಂಖ್ಯೆ 6ರಲ್ಲೇ ಭಾಗ ಆಗ್ತೈತೆ ಅಂತ ಅವನ ಹೇಳಿದಾನ್ರಿ. ಸೊ ಹಂಗಾದ್ರೆ ಎನ್ ವ್ಯಾಲ್ಯೂ ಏನ್ ಇರ್ತೈತೆ ಅಂತ ಕೇಳ್ತಾನ್ರಿ. ಸೊ ಫೈಂಡ್ ದಿ ಲೀಸ್ಟ್ ಪಾಸಿಬಲ್ ವ್ಯಾಲ್ಯೂ, ಕನಿಷ್ಠವಾದ ಸಂಖ್ಯೆ ಅಂತ ಕೇಳ್ತಾನ. ಅಂದ್ರೆ ಎನ್ ಏನಿರ್ಬೋದು ಅದು ಕನಿಷ್ಠವಾದ ಸಂಖ್ಯೆ ಇರ್ಬೇಕದ. ಓಕೆ, ಸೊ ಈಗ ನೋಡ್ರಿ, ನೀವು ಒಂದು ತಿಂಗ್ ನೋಡ್ರಿ, ಇದು ಇವನ್ ನಂಬರ್ ಐತಿ ಅಂದ್ರೆ ಎರಡನೇ ತಿಂಗ ಇದ್ರದ್ದು ಡಿಜಿಟ್ ಸಮ್ 3, 6 ಅಥವಾ 9 ಬರ್ಬೇಕ್ರಿ. ಕರೆಕ್ಟಾ? ಆರಾಮಾಗಿ ಕೇಳ್ರಿ, ಬಹಳ ಸಿಂಪಲ್ ಐತಿ. ಬಹಳ ಅಂದ್ರೆ ಬಹಳ ಸಿಂಪಲ್ ಐತಿ. ಸೊ 7 + 2 ತಗೊಂಡ್ರಿ ಅಂದ್ರ 9 ಆತ್ರಿ, ಅಂದ್ರ 2 ಉಳಿತ್ರಿ. ಈಗ ಸದ್ಯಕ್ಕೆ ಅದ್ರದ್ದು ಈ ಸದ್ಯಕ್ಕೆ ಅದ್ರದ್ದು ಡಿಜಿಟ್ ಸಮ್ ಸ್ವಲ್ಪ ಡಿಟೇಲ್ ಆಗಿ ಹೇಳತ್ತನ್ರಿ. ಈಗ ಸದ್ಯಕ್ಕೆ ಅದ್ರದ್ದು ಡಿಜಿಟ್ ಸಮ್ ಎಷ್ಟ್ ಐತ್ರಿ? ಈಗ ಸದ್ಯಕ್ಕೆ ಅದ್ರ ಡಿಜಿಟ್ ಸಮ್ ಎಷ್ಟ್ ಐತ್ರಿ? 2 ಐತ್ರಿ. ಬಟ್ ಇಲ್ಲಿ ಎನ್ ಒಂದು ಉಳ್ದೈತ್ರಿ. ನಾ ಹೇಳೋದು ಅರ್ಥ ಮಾಡ್ಕೋರಿ. ಅಂದ್ರೆ 2 + n ಉಳ್ದೈತ್ರಿ. ಈಗ ನೀವ ಹೇಳ್ರಿ, ಈ ಎನ್ ಕನಿಷ್ಠವಾದ ಸಂಖ್ಯೆ ಇರ್ಬೇಕಪ್ಪ ಅಂತಂದ್ರ ಎನ್ ಪ್ಲೇಸ್ ನಾ ಏನ್ ಬರಿಬಹುದ್ರಿ? 1 ಬರಿಬೇಕ್ರಿ. ಯಾಕಂದ್ರ 2 + 1 ಮಾಡಿದಾಗ ನಂದು ಡಿಜಿಟ್ ಸಮ್ ಏನಾಗಿಬಿಡ್ತೈತ್ರಿ? 3 ಆಗಿಬಿಡ್ತೈತ್ರಿ. ಹೌದೇನಿಲ್ರಿ? ಏನಾಗಿಬಿಡ್ತೈತ್ರಿ? 3 ಆಗಿಬಿಡ್ತೈತ್ರಿ. ಸೊ ಹಂಗಾದ್ರೆ ಇದ್ರದ್ದು ಕರೆಕ್ಟ್ ಆನ್ಸರ್ ಎಷ್ಟ್ರಿ? ಎ. ಓಕೆ, ಏನಾಗ್ತೈತ್ರಿ? ಎ ಆಗ್ತೈತಿ. ಬಹಳ ಸಿಂಪಲ್ ಕ್ವಶನ್ ಐತಿ. ರೈಟ್? ಬಹಳ ಅಂದ್ರೆ ಬಹಳ ಸಿಂಪಲ್ ಕ್ವಶನ್ ಐತ್ರಿ. ರೈಟ್? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ಇಲ್ಲೊಂದು ನಂಬರ್ ಕೊಟ್ಟಾನ್ರಿ, 4A2B ಅಂತ ಕೊಟ್ಟಾನ್ರಿ. ಸೊ ಇದೊಂದು 4 ಡಿಜಿಟ್ ನಂಬರ್ ಐತ್ರಿ. ಆಮೇಲೆ ಇದು 3ರಲ್ಲೇ ಭಾಗ ಆಗ್ತೈತೆ ಅಂತ ಅವನ ಹೇಳ್ಯಾನ್ರಿ. ಸೊ ಹಂಗಾದ್ರೆ ಎ ಮತ್ತು ಬಿ ದ ವ್ಯಾಲ್ಯೂ ಏನಾಕಾವ ಅಂತ ಕ್ವಶನ್ ಕೇಳ್ತಾನ್ರಿ. ಸೊ ನೋಡ್ರಿ, ನಿಮ್ಗೆ ಗೊತ್ತೈತ್ರಿ, 3ರಲ್ಲೇ ಇದು ಸಂಖ್ಯೆ ಭಾಗ ಆಗತ್ತಂದ್ರ ಡೆಫಿನೆಟ್ಲಿ ಇದ್ರದ್ದು ಡಿಜಿಟ್ ಸಮ್ 3, 6 ಅಥವಾ 9 ಇರ್ತೈತ್ರಿ. 100% ಇರ್ಲೇಬೇಕ್ರಿ. ಸೊ ಈಗ ಇಲ್ಲಿ ಫಸ್ಟ್ ಆಲ್ರೆಡಿ ಏನ್ ಸಂಖ್ಯೆ ಅದಾವಲ್ಲ ಅದ್ರದ್ದು ಡಿಜಿಟ್ ಸಮ್ ಎಷ್ಟೈತಿ ನೋಡ್ರಿ. 4 + 2 6 ಐತ್ರಿ. ಆಲ್ರೆಡಿ ಇದ್ರದ್ದು ಡಿಜಿಟ್ ಸಮ್ 6 ಐತಿ. ಈಗ 2 ಸಂಖ್ಯೆ ಉಳ್ಕೊಂಡವ್ರಿ. ಒಂದು ಎ ಉಳ್ಕೊಂಡೈತ್ರಿ, ಇನ್ನೊಂದು ಬಿ ಉಳ್ಕೊಂಡೈತ್ರಿ. ಈಗ ನೋಡ್ರಿ, ನಾ ಹೇಳೋದು ಅರ್ಥ ಮಾಡ್ಕೋರಿ. 6 ಆಲ್ರೆಡಿ ಐತಿ ಅಂದ್ಮ್ಯಾಗ ಎ ಮತ್ತ ಬಿ ಏನ್ ಇರ್ಬೋದ್ರಿ? ಯಾಕಂದ್ರೆ ನೋಡ್ರಿ, ನಮ್ದು ಡಿವಿಸಿಬಿಲಿಟಿ ರೂಲ್ ಏನ್ ಹೇಳ್ತೈತ್ರಿ? ಅದರ ಡಿಜಿಟ್ ಸಮ್ 3, 6 ಅಥವಾ 9 ಇರ್ಬೇಕಂತ ಹೇಳ್ತೈತ್ರಿ. ಸೊ ಆಲ್ರೆಡಿ ಈಗ 6 ಐತ್ರಿ ಇಲ್ಲಿ. ಅಂದ್ರೆ ಎ ಮತ್ತ ಬಿ ನಾವು 0, 0 ಇಟ್ಕೊಂಡ್ರೆ ಏನ್ರ ಪ್ರಾಬ್ಲಮ್ ಐತ್ರಿ? ಇಲ್ಲ. ಯಾಕಂದ್ರೆ 0, 0 ಇಟ್ಕೊಂಡ್ರೆ ಈಗೂ ಡಿಜಿಟ್ ಸಮ್ ಎಷ್ಟ್ ಆಕೈತ್ರಿ? 6 ಆಕೈತ್ರಿ. ಹೌದಿಲ್ರಿ? ಸೊ ಆಪ್ಷನ್ಸ್ ನೋಡ್ರಿ, 0, 0 ಐತೇನ್ರಿ? ಐತಿ. ಅದ ನಿಮ್ದು ಆನ್ಸರ್. ನೀವು ಉಳ್ಕಿದ್ ಯಾವ್ದು ಆಪ್ಷನ್ ತಗೋರಿ, ಬೇಕಾದ್ರೆ ಚೆಕ್ ಮಾಡ್ರಿ. ನೋಡ್ರಿ, ಬೇಕಾದ್ರೆ ಚೆಕ್ ಮಾಡ್ರಿ. ಈಗ ಸಪೋಸ್ 1ನೇ ಆಪ್ಷನ್ ದಿಂದ್ರ ಹೋದ್ನಿ ಅಂತ ತಿಳ್ಕೊರಿ. ಇಲ್ಲಿ 0 ಐತ್ರಿ, ಇದು 2, ಬಿ ಎಷ್ಟ್ ಐತ್ರಿ? 1 ಐತ್ರಿ. ಈಗ ಡಿಜಿಟ್ ಸಮ್ ಚೆಕ್ ಮಾಡ್ರಿ. 4 + 6 + 1 7 ಆಕೈತ್ರಿ. ಇದಂತೂ ಆಗಂಗಿಲ್ರಿ. ಸೆಕೆಂಡ್ ಆಪ್ಷನ್ ನೋಡ್ರಿ, 4, 2 ಆಮೇಲೆ 2 ಆಮೇಲೆ 0. ಸೊ ಇದು ಎಷ್ಟ್ ಆಕೈತಿ? 4 + 2 6 ಆಮೇಲೆ 2 ಆಕೈತ್ರಿ. ಇದು ಆನ್ಸರ್ ಆಗಂಗಿಲ್ರಿ. ಥರ್ಡ್ ಆಪ್ಷನ್ ನೋಡ್ರಿ, 4, 3, 2 ಮತ್ತ ಏನೈತ್ರಿ? ಇಲ್ಲಿ 1 ಐತ್ರಿ. ಹೌದಲ್ರಿ? ಸೊ ಇದು 4 + 2 6 + 3 9. ಇದ್ರ ಡಿಜಿಟ್ ಸಮ್ ಎಷ್ಟ್ ಆಕೈತ್ರಿ? 1 ಆಕೈತ್ರಿ. ಸೊ ಯಾವ್ದು ಆಗಂಗಿಲ್ರಿ. ಸೊ ಓನ್ಲಿ 1 ಆಪ್ಷನ್ ಇಸ್ ಕರೆಕ್ಟ್. ದಟ್ ಈಸ್ ನಥಿಂಗ್ ಬಟ್ A = 0 ಅಂಡ್ B = 0. ಇದ ನಿಮ್ದು ಆನ್ಸರ್. ಆಕ್ಚುಲಿ ನೋಡ್ರಿ, ನಾ ಹೇಳೋದು ಅರ್ಥ ಮಾಡ್ಕೋರಿ. ಇದನ್ನ ನಿಮ್ಮ ಸಂಬಂಧ ನಾನು ಒಂದು ಸಲ ಆಪ್ಷನ್ ಥ್ರೂ ಹೋಗಿ ಚೆಕ್ ಮಾಡಿದ್ರಿ. ಓಕೆ, ಬಟ್ ನಂದು ಸೊಲ್ಯೂಷನ್ ಇಲ್ಲಿಗೆ ಎಂಡ್ ಆಗೈತ್ರಿ. ಓಕೆ, ನಂದು ಸೊಲ್ಯೂಷನ್ ಏನೈತ್ರಲ್ಲ ಇದು ಇಲ್ಲಿಗೆ ಎಂಡ್ ಮಾಡೀನ್ರಿ. ನಾ ಹೇಳೋದು ಅರ್ಥ ಮಾಡ್ಕೋರಿ. ಸೊ ಎಕ್ಸಾಮ್ ಒಳಗೆ ಈ ಥಾಟ್ ಪ್ರೊಸೆಸ್ ಬೇಕ್ರಿ. ಓಕೆ, ಈ ಥಾಟ್ ಪ್ರೊಸೆಸ್ ಇರ್ಬೇಕು. ಈಗ ಆಲ್ರೆಡಿ ನಮ್ದು ಡಿಜಿಟ್ ಸಮ್ ಇಲ್ಲಿ 6 ಬಂದೈತಂದ್ರೆ ಎ ಮತ್ತು ಬಿ ಏನ್ ಇರ್ಬೋದ್ರಿ? 0. ಯಾಕಂದ್ರೆ ಆಲ್ರೆಡಿ 6 ನಮ್ದು ಡಿಜಿಟ್ ಸಮ್ ಐತ ಅಂದ್ಮೇಲೆ ಉಳಿದ 2 ನಂಬರ್ಸ್ ಏನ್ ಇರ್ಬೇಕು? 0. ಒಂದ್ಸಲ ನಾ ಆಪ್ಷನ್ ನೋಡಿನ್ರಿ, ಅದನ್ನ ಮಾರ್ಕ್ ಮಾಡಿಬಿಟ್ಟಿನ್ರಿ. ಯಾಕಂದ್ರೆ ಯಾವಾಗ್ಲೂ ಈ ತರ ಕ್ವಶನ್ ಕೇಳಿದಾಗ ಕನಿಷ್ಠವಾದ ಸಂಖ್ಯೆನ ಕೇಳಿರ್ತಾನ್ರಿ. ಓಕೆ, ಸೊ ಕನಿಷ್ಠವಾದ ಸಂಖ್ಯೆ ಅಂದ್ರೆ 0ನೇ ಇರ್ಬೇಕ್ರಿ. ಅದಕ್ಕಿಂತ ಕಡಿಮೆ ಇರಕ್ ಸಾಧ್ಯ ಇಲ್ರಿ. ರೈಟ್? ಓಕೆ, ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ್ರಿ. ವಿಚ್ ಆಫ್ ದಿ ಫಾಲೋಯಿಂಗ್ ನಂಬರ್ ಇಸ್ ಡಿವಿಸಿಬಲ್ ಬೈ 3 ಅಂತ ಕೇಳ್ತಾನ್ರಿ. 3ರಲ್ಲೇ ಯಾವ್ದು ಭಾಗ ಆಕೈತೆ ಅಂತ ಕೇಳ್ತಾನ್ರಿ. ಓಕೆ, ಸೊ 5 + 5 10. 10 ಅಂದ್ರೆ 1 ಆಕೈತಿ ಡಿಜಿಟ್ ಸಮ್. 7 + 1 8 ಆಕೈತ್ರಿ. ಇದ್ರ ಡಿಜಿಟ್ ಸಮ್ 8 ಐತಿ. ಇದು ಆನ್ಸರ್ ಆಗಂಗಿಲ್ಲ. 2 + 1 3 5. 5 + 1 6. ಇದ ನಿಮ್ದು ಆನ್ಸರ್. ಓಕೆ, ಯಾಕಂದ್ರೆ ನೋಡ್ರಿ, ವಿಚ್ ಆಫ್ ದಿ ಫಾಲೋಯಿಂಗ್ ನಂಬರ್ ಇಸ್ ಡಿವಿಸಿಬಲ್ ಬೈ 3 ಅಂತ ಕೇಳ್ತಾನ್ರಿ.
ತಳಗಡೆ ಕೊಟ್ಟಿರುವಂತ ಸಂಖ್ಯೆ ಒಳಗಡೆ ಯಾವುದು ಮೂರರಲ್ಲೇ ಭಾಗ ಆಗ್ತೈತೆ ಅಂತ ಕ್ವಶನ್ ಕೇಳಿದಾನ್ರಿ. ಎರಡನೇ ಆಪ್ಷನ್ಗೆ ನಮ್ದು ಡಿಜಿಟ್ ಸಮ್ ಎಷ್ಟು ಬಂದೈತ್ರಿ? 6 ಬಂದೈತ್ರಿ. ಅಂದ್ರೆ ಮುಂದಿನ ಎರಡು ಆಪ್ಷನ್ಸ್ ಏನದಾವಲ್ಲ ಅವನು ನೀವು ಚೆಕ್ ಮಾಡೋದು ಅವಶ್ಯಕತೆ ಇಲ್ಲ ಸರ್. ಮತ್ತ ಅವು ಎರಡು ತ್ರೊಳಗೆ ಒಂದ್ ಯಾವ್ದಾದ್ರು ಡಿವಿಸಿಬಲ್ ಬೈ 3 ಇತ್ತಂದ್ರ ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕವ. ಈ ರೀತಿ ನೀವು ಟೈಮ್ ಸೇವ್ ಮಾಡ್ಬೇಕಾಗೈತ್ರಿ. ಬಲೆ ನೀವಿಲ್ಲ 5 ಸೆಕೆಂಡ್ ನಾವು ಸೇವ್ ಮಾಡಾಕತ್ತೀರ ಅಂದ್ರೂ ಆ 5 ಸೆಕೆಂಡ್ ಇಂಪಾರ್ಟೆಂಟ್ ಆಗೈತ್ರಿ. ಸೊ ಇಷ್ಟು ಕಾನ್ಫಿಡೆನ್ಸ್ ನಿಮ್ ಎಕ್ಸಾಮ್ ಒಳಗೆ ಇರ್ಬೇಕು. ನಿಮಗ ಆನ್ಸರ್ ಇದಾಗಿರ್ಬೇಕು, ಇಲ್ಲ ಈ ಕ್ವಶನ್ ಗ್ರೇಸ್ ಮಾರ್ಕ್ಸ್ ಐತಿ, ಇಷ್ಟು ಕಾನ್ಫಿಡೆನ್ಸ್ ನಿಮ್ ಎಕ್ಸಾಮ್ ಒಳಗೆ ಇರ್ಬೇಕ್ರಿ. ರೈಟ್, ಮುಂದಿನ ಆಪ್ಷನ್ ಚೆಕ್ ಮಾಡಕ ಹೋಗ್ಬೇಡ್ರಿ. ಚಲೋ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ್ರಿ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ನಂಬರ್ ಇಸ್ ಡಿವಿಸಿಬಲ್ ಬೈ 6? ಯಾವ್ದು ಸಂಖ್ಯೆ 6ರಲ್ಲೇ ಭಾಗ ಆಗ್ತೈತೆ ಅಂತ ಕೇಳ್ತಾನ್ರಿ. ನೋಡ್ರಿ, 6ರಲ್ಲೇ ಭಾಗ ಆಗ್ತೈತೆ ಅಂತ ಕೇಳ್ತಾನಂದ್ರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಇದು ಆನ್ಸರ್ ಆಗುದಿಲ್ಲ. ಆಗಲೇನ ಹೇಳಿನ್ರಿ, 6ರಲ್ಲೇ ಭಾಗ ಆಗ್ಬೇಕಂದ್ರ ಆ ಸಂಖ್ಯೆ 2ರಲ್ಲೇನೂ ಭಾಗ ಆಗ್ಬೇಕು ಮತ್ತು 3ರಲ್ಲೇನೂ ಭಾಗ ಆಗ್ಬೇಕು. 2ರಲ್ಲೇ ಭಾಗ ಆಗ್ಬೇಕಂದ್ರ ಅದು ಒಂದು ಈವನ್ ನಂಬರ್ ಇರ್ಬೇಕು. ಇದು ಆಡ್ ನಂಬರ್ ಐತಿ, ಇದು ಆಡ್ ನಂಬರ್ ಐತಿ. ಈಗ ಈ ಎರಡೂ ತ್ರೊಳಗೆ ಒಂದು ಆನ್ಸರ್ ಇರ್ತೈತಿ. ಈ ಎರಡು ತರದ್ದು ಡಿವಿಸಿಬಿಲಿಟಿ ರೂಲ್ ನ ನೀವು ಎರಡೂನು ನೀವು ಡಿಜಿಟ್ ಸಮ್ ಚೆಕ್ ಮಾಡಕ್ ಹೋಗ್ಬೇಡ್ರಿ, ಒಂದು ಚೆಕ್ ಮಾಡ್ರಿ. ಓಕೆ, ಈಗ ಇಲ್ಲಿ ನೋಡ್ರಿ, ಇದು 9, ಇದು 9 ಕ್ಯಾನ್ಸಲ್, 5 + 4 9, ಆಮೇಲೆ 7 + 2 9, ಎಷ್ಟು ಉಳಿತೈತ್ರಿ? 4 ಉಳಿತೈತ್ರಿ. ಅಂದ್ರೆ ಈ ಸಂಖ್ಯೆದ ಡಿಜಿಟ್ ಸಮ್ 4 ಐತಿ. ಅಂದ್ರೆ ಇದು ನನ್ನ ಆನ್ಸರ್ ಇಲ್ರಿ. ಸೊ ಇದ ನನ್ನ ಆನ್ಸರ್. ಈ ಕೆಲವೊಬ್ರು ಹುಡುಗರು ಆಪ್ಷನ್ ಬಿ ಆಗ್ಲಿಲ್ಲ ಅಂದ್ರೆ ಆಪ್ಷನ್ ಸಿ ದ ಡಿಜಿಟ್ ಸಮ್ 3, 6 ಅಥವಾ 9 ಆಕೈತಿಲ್ಲ ಅಂತ ಚೆಕ್ ಮಾಡ್ತೀರಿ. ನೀವು ಯಾವಾಗ ಚೆಕ್ ಮಾಡ್ತೀರಿ? ನಿಮ್ದು ಕಾನ್ಫಿಡೆನ್ಸ್ ಲೋ ಇದ್ದಾಗ ಚೆಕ್ ಮಾಡ್ತೀರಿ. ಸೊ ಈಗ 3 ಆಪ್ಷನ್ ಎಲಿಮಿನೇಟ್ ಆಗ್ಯಾವ ಅಂತಂದ್ರೆ ಆಪ್ಷನ್ ಸಿ ಇರ್ಲೇಬೇಕಿದ ಆನ್ಸರ್. ಇಲ್ಲಿಕಂದ್ರೆ ಅದು ಗ್ರೇಸ್ ಮಾರ್ಕ್ಸ್ ಇರ್ಬೇಕ್ರಿ. ರೈಟ್, ಓಕೆ. ಸೊ ಈ ಕ್ವಶನ್ ಅದ ಆನ್ಸರ್ ಏನಾಕತ್ರಿ? ಸಿ ಆಕತ್ರಿ. ಚಲೋ ನೆಕ್ಸ್ಟ್ ಕ್ವಶನ್. ಇಲ್ಲಿ ಒಂದು ಸಂಖ್ಯೆ ಕೊಟ್ಟನ್ರಿ ಅವ. ಓಕೆ, ಈ ಸಂಖ್ಯೆ ಒಳಗ ಎಕ್ಸ್ ಏನಾಕೈತಿ, ಆಮೇಲೆ ಇದು 6ರಲ್ಲೇ ಭಾಗ ಆಕೈತಿ ಅಂತ ಹೇಳ್ರಿ. ಸೊ 6ರಲ್ಲೇ ಭಾಗ ಆಗಕ್ಕೆ ಇದು ಈವನ್ ನಂಬರ್ ಕೊಟ್ಟಾನ್ರಿ ಅವ. ಓಕೆ, ಹೌದಿಲ್ರಿ? ಸೊ ಅಬಿಯಸ್ಲಿ ಎಕ್ಸ್ ಬೇಕಂತಂದ್ರೆ ಡಿಜಿಟ್ ಸಮ್ ಚೆಕ್ ಮಾಡ್ರಿ. ಇದು 9 ಬಿಟ್ಬಿಡ್ರಿ, 5 + 4 9 ಆಕತ್ರಿ. 8 + 1 9, ಅಂದ್ರೆ ಇದ್ರ ಡಿಜಿಟ್ ಸಮ್ ಎಷ್ಟ್ ಆಕತ್ರಿ? ಈಗ ಸದ್ಯಕ್ಕೆ ಅದ್ರ ಡಿಜಿಟ್ ಸಮ್ 6 ಐತ್ರಿ. ಹೌದಲ್ರಿ? ಈ ಸದ್ಯಕ್ಕೆ ಅದ್ರ ಡಿಜಿಟ್ ಸಮ್ ಎಷ್ಟ್ ಐತ್ರಿ? 6 ಐತ್ರಿ. ಆಮೇಲೆ ಇಲ್ಲಿ ಎಕ್ಸ್ ಒಂದ್ ಐತ್ರಿ, ಎಕ್ಸ್ ಐತ್ರಿ. ಸೊ ಈಗ ನೋಡ್ರಿ, ಎಕ್ಸ್ ಜಾಗದಾಗ ನಾನು ಏನ್ ಬರ್ದಾಗ ನೋಡ್ರಿ, ಇದು ಡಿಜಿಟ್ ಸಮ್ ಐತ್ರಿ. ಅದ ಎಕ್ಸ್ ಜಾಗದಾಗ ನಾನು ಏನನ್ನ ಬರ್ದಾಗ ನಂದು ಡಿಜಿಟ್ ಸಮ್ 3, 6 ಅಥವಾ 9 ಆಕೈತ್ರಿ. ಒಂದೇ ಮಾತ ಇದು 0ನ ಇರ್ಬೇಕ್ರಿ. ಕರೆಕ್ಟ್? ಯಾಕಂದ್ರೆ 6 + 0 ಏನಾಕತಿ? 6 ಆಕೈತ್ರಿ. ಓಕೆ, ಬಟ್ ಇಲ್ಲಿ 0 ಆಪ್ಷನ್ದಾಗ ಐತೇನ್ರಿ? ಇಲ್ಲ. ಅಂದ್ರೆ ಬೇರೆ ಆಪ್ಷನ್ ಯಾವ್ದು ಚೂಸ್ ಮಾಡ್ತೀರಿ ನೀವು? ಇಲ್ಲಿ 3 ಚೂಸ್ ಮಾಡ್ರಿ. ಯಾಕಂದ್ರೆ 1 ಬರದ್ರು 7 ಆಕತ್ರಿ, 2 ಬರದ್ರೆ 8 ಆಕತ್ರಿ, 3 ಬರದ್ರೆ 9 ಆಕತ್ರಿ. ಈ ಡಿಜಿಟ್ ಸಮ್ ಬರ್ತೈತ್ರಿ. ಸೊ 3 ಆಪ್ಷನ್ದಾಗ ಐತಿ ನೋಡ್ರಿ, ಐತಿ. ಇದ ನಿಮ್ದು ಆನ್ಸರ್. ಎಸ್ ಆರ್ ನೋ? ರೈಟ್. ಸೊ ಲಾಸ್ಟ್ ಕ್ವಶನ್, ಇದನ್ನ ನೀವು ನನಗ ಹೋಮ್ವರ್ಕ್ ಸಾಲ್ವ್ ಮಾಡಿ ಹೇಳ್ಬೇಕ್ರಿ. ಹೋಮ್ವರ್ಕ್ ಒಳಗಡೆ ಇದನ್ನ ನೀವು ಕಮೆಂಟ್ ಬಾಕ್ಸ್ದಾಗ ನನ್ನ ತಿಳಿಸ್ಬೇಕು. ಓಕೆ, ಇದನ್ನ ನಾನು ಹೋಮ್ವರ್ಕ್ ಅಂತ ಬರ್ದಿರ್ತೇನೆ ಇಲ್ಲಿ. ಓಕೆ, ಸೊ ಹೋಮ್ವರ್ಕ್ ಕ್ವಶನ್ ಅದು. ಇದು ಆನ್ಸರ್ ಎ ಆಕೈತೋ, ಬಿ ಆಕೈತೋ, ಸಿ ಆಕೈತೋ, ಡಿ ಆಗ್ತೈತೋ, ಇದನ್ನ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕ್ರಿ. ಆಮೇಲೆ ಈ ಸಿರೀಸ್ ಬಗ್ಗೆನೂ ನೀವು ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ಬೇಕ್ರಿ. ಸೊ 101 ಶಿಫ್ಟ್ ಎಕ್ಸಾಮ್ಸ್ ನ ನಾವು ಟಾಪಿಕ್ ವೈಸ್ ಅವನ ಕ್ವಶನ್ಸ್ ನ ಸೆಪರೇಟ್ ಮಾಡಿ, ಓಕೆ, ಅದನ್ನ ನಾವು ನಿಮ್ ಮುಂದೆ ಡೆಲಿವರ್ ಮಾಡತ್ತೀವಿ. ಸೊ ಇದ್ರ ಬಗ್ಗೆ ನೀವು ಕಮೆಂಟ್ ದಾಗ ತಿಳಿಸ್ಬೇಕ್ರಿ. ಇವತ್ತಿನ ಕ್ಲಾಸ್ ಹೆಂಗ್ ಅನಸ್ತಂತೂ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕ್ರಿ. ಯಾರಾದ್ರೂ RRB ಗ್ರೂಪ್ ಡಿ 2026 ಈ ಎಕ್ಸಾಮಿಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗಕತ್ತಿದ್ರಿ ಅಂದ್ರೆ ನಮ್ದ ಕ್ಲಾಸಿಕ್ ಎಜುಕೇಶನ್ ಆಪ್ ನ ಡೌನ್ಲೋಡ್ ಮಾಡ್ರಿ. 1000 ರೂಪೀಸ್ ಒಳಗಡೆ ನಿಮಗೆ ದಿ ಬೆಸ್ಟ್ ಕಂಟೆಂಟ್ ರೆಕಾರ್ಡೆಡ್ ವಿಡಿಯೋ ಅವೈಲೇಬಲ್ ಐತಿ. ಅದನ್ನ ಪರ್ಚೇಸ್ ಮಾಡ್ರಿ. ಬೇಸಿಕ್ ಲೆವೆಲ್ ದಿಂತ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಅದ್ರ ಜೊತೆ ನಮ್ಮ ಯೂಟ್ಯೂಬ್ ದ ಕ್ಲಾಸ್ ಅಪ್ಡೇಟೆಡ್ ಕಂಟೆಂಟಿಂಗ್ ಅಂತೂ ಇದ್ದೇ ಇರ್ತೈತ್ರಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ವಿಲ್ ಮೀಟ್ ಅಗೇನ್ once again in the next class. Thank you.